ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಸಾರ್ವಜನಿಕರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುವಂತೆ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕರುಣಾಭರಣ ಪಾಲಿಸು ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಸುಸ್ವಾಗತ ಮನದುಂಬಿ ಸುಸ್ವಾಗತ ವಜ್ರ ಮಹೋತ್ಸವದ ಸಂಭ್ರಮದ ವೇದಿಕೆಗೆ ಭಕ್ತಿಯ ಸುಸ್ವಾಗತ. ವಜ್ರ ಮಹೋತ್ಸವದ ಸಂಭ್ರಮದ ವೇದಿಕೆಗೆ ಭಕ್ತಿಯ ಸುಸ್ವಾಗತ. ಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಈ ಶಾಲೆಯ ಅತ್ಯಂತ ಕ್ರಿಯಾಶೀಲ SDMC ಅಧ್ಯಕ್ಷರು ಶ್ರೀ ವಿಕ್ರಮ್ H ಹಳ್ಳೇರ್ ಅವರು ಕೊಡುಗೆಯನ್ನು ನೀಡಿರ್ತಕ್ಕಂಥ ಈ ಒಂದು ಪೋಡಿಯಂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರ ಅಮೃತಹಸ್ತದಿಂದ ಉದ್ಘಾಟನೆಗೊಳ್ತಾ ಇದೆ. ಶಾಲೆಗೆ ನೀಡಿರುವಂಥ ಆಸ್ತಿ ಆದ್ದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದನ್ನು ಉದ್ಘಾಟಿಸುವುದು ಔಚಿತ್ಯಪೂರ್ಣ ಎನ್ನುವಂಥ ಭಾವನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ರಾಜೇಂದ್ರ ಎಲ್ ಭಟ್ರವರು ಎಲ್ಲ ಗಣ್ಯರ ಜೊತೆಗೂಡಿ ನೆರವೇರಿಸಿಕೊಡುವಂತೆ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಸುಂದರ ಕೈಂಕರ್ಯಕ್ಕೆ ಸಾಕ್ಷಿಯಾಗಬೇಕು. ಬಹಳ ಅತ್ಯಂತ ಆಕರ್ಷಕವಾದಂಥ ಪೋಡಿಯಂ ಅನ್ನ ಶಾಲೆಗೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ವಿಕ್ರಮ್ ಹೊಸಬು ಹಳ್ಳೇರ್ SDMC ಅಧ್ಯಕ್ಷರು ಹೊಸನಗರ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಕೋರ್ತಾ ಇದ್ದು. ಹಾಗಾಗಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ ತಮ್ಮ ಸ್ವಾಗತ ಸ್ಥಾನಿಕ ದೇವರಾದ ಲಕ್ಷ್ಮೀನಾರಾಯಣ ದೇವರಲ್ಲಿ ವಂದಿಸುತ್ತಾ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕುಮಟಾ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ಮೊರಬ ಇದರ 60ನೇ ವರ್ಷದ ವಜ್ರ ಮಹೋತ್ಸವ ಸಮಾರಂಭ. ಈ ಸಮಾರಂಭವು ಶಾಲೆಯ ವಜ್ರ ಮಹೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಶಾಲಾ SDMC ಮತ್ತು ಊರ ನಾಗರಿಕರ ಸಹಯೋಗದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಶಾಲೆಯಲ್ಲಿ ಸುಮಾರು 60 ವರ್ಷದಿಂದ ಕರ್ತವ್ಯ ನಿರ್ವಹಿಸಿದಂಥ ಶಿಕ್ಷಕರಿಗೆ ಹಾಗೂ ಗುರುಗಳಿಗೆ, ಗುರುಮಾತೆಯರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರೋದ್ರ ಜೊತೆಗೆ ಈ ಶಾಲೆಗೆ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದವರಿಗೆ ಸನ್ಮಾನ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಶಾಲಾಭಿವೃದ್ಧಿಗೆ ಕಾರಣೀಕರ್ತರಾದಂಥ ಎಲ್ಲ ಮುಖಂಡರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸುವಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ನನಗೆ ಸಿಕ್ಕಿದೆ. ಆತ್ಮೀಯರೇ, ಈ ಒಂದು 60ನೇ ವರ್ಷದ ವಜ್ರ ಮಹೋತ್ಸವದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಕುಮಟಾ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಇದೇ ಒಂದು ಪಕ್ಕದ ವೇದಿಕೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಭಾಳ ಶಿಥಿಲಾವಸ್ಥೆಯಲ್ಲಿದ್ದ ಸಂದರ್ಭದಲ್ಲಿ ಈ ಶಾಲೆಗೆ ಅವರು ಭೇಟಿ ಕೊಟ್ಟು ಶಾಲೆಯ ಮೇಲ್ಛಾವಣಿ ದುರಸ್ತಿಗೆ ಅನುದಾನ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ ಪ್ರಕಾರವಾಗಿ ನಮಗೆ ಶಾಲೆಗೆ 5 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಈ ಶಾಲೆಯ ಪಕ್ಕದಲ್ಲಿರುವ ಎಡಭಾಗದಲ್ಲಿರುವ ಕಟ್ಟಡವನ್ನು ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿಕೊಟ್ಟಿರ್ತಾರೆ. ಈ ಶಾಲೆಯ ಬಗ್ಗೆ ಯಾವತ್ತೂ ಕೂಡ ಅಪಾರ ಕಳಕಳಿ ಹಾಗೂ ಪ್ರೀತಿ ಇದ್ದಂಥವರು ಈ ಜನತೆಯ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಂಘಟನಾ ಕಾರ್ಯದರ್ಶಿಗಳಾದಂಥ ಸೀತಾರಾಮ್ ನಾಯಕ್ರವರು ಇವರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ನಮ್ಮ ಗ್ರಾಮ ಪಂಚಾಯತ್ ಹಿರೇಗುತ್ತಿಯ ಅಧ್ಯಕ್ಷರು ಹಾಗೂ ನಮ್ಮ ಈ ವಜ್ರ ಮಹೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಾಂತಾ ಎನ್ ನಾಯಕ್ರವರು. ನಮ್ಮ ಶಾಲೆ ಯಾವುದೇ ತುರ್ತು ಪರಿಸ್ಥಿತಿ ಇದ್ದರೂ ಕೂಡ ಶಾಲೆಗೆ ನಮಗೆ ಸಹಕಾರ ಕೊಡ್ತಾ ಬಂದಂಥವರು. ಈ ಶಾಲೆಗೆ ಒಂದು ಗೇಟನ್ನು ಮಾಡಿಕೊಡ್ಬೇಕಂತ ಹೇಳಿದ ಪ್ರಕಾರ ಅವರು ನಮಗೆ ಗೇಟಿನ ವ್ಯವಸ್ಥೆಯನ್ನು ಪಂಚಾಯತಿಂದ ಮಾಡಿಕೊಟ್ಟಿರ್ತಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಶ್ರೀಯುತರಿಗೆ ಸುಧಾಕರ್ ಹಳ್ಳಿರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಅದೇ ರೀತಿ ಈ ಒಂದು ಮಹಾದ್ವಾರದ ಉದ್ಘಾಟನೆಯನ್ನು ಮಾಡಿದಂಥವರು ಶ್ರೀಯುತ ರಾಮದಾಸ್ ಶಿವು ಹಳ್ಳೇರ್ ನಿವೃತ್ತ ಮುಖ್ಯೋಪಾಧ್ಯಾಯರು. ತಾವು ಈ ಒಂದು ಮಹಾದ್ವಾರವನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿರ್ತಾರೆ. ಅದರ ಉದ್ಘಾಟಕರಾಗಿ ಶ್ರೀ ಪಿ ಕೃಷ್ಣಪ್ಪ ವೆಮಗಲ್ ಕೋಲಾರ, ಹಾಗೆ ಶ್ರೀ ದೇವಿ ಶಿವು ಹಳ್ಳೇರ್ ಮರ್ಬಾ ಹಾಗೂ ಶ್ರೀಮತಿ ಶಾರದಾ ಬೊಮ್ಮಯ್ಯ ನಾಯ್ಕ್ ಮಾನ್ಯ ನಿವೃತ್ತ ಮುಖ್ಯ ಶಿಕ್ಷಕರು ಹಿರೇಗುತ್ತಿ ಬಳಲೆ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಜಾನನ್ ಹಳ್ಳೇರ್ ಹಾಗೂ ಭರತ್ ಹಳ್ಳೇರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ಈ ಮೂಲಕ ವಿನಿಸ್ತಾ ಇದ್ದವು. ಗಜಾನನ್ ಹಳ್ಳೇರ್ ಹಾಗೂ ಭರತ್ ಹಳ್ಳೇರ್. ಹಾಗೆ ಈ ಕಾರ್ಯಕ್ರಮದ ವಿಶೇಷ ಆಮಂತ್ರಿತರಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ಪ್ರದೀಪ್ ಡಿ ನಾಯಕ್ ದೇವರಬಾವಿಯವರು, ಇಲ್ಲಿಯ ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಂಥವರು, ಎಲ್ಲರ ಬಾಯಲ್ಲೂ ಕೂಡ ಪದ್ದಣ್ಣ ಅಂತೇಳಿ ಹೆಸರುವಾಸಿ ಆದಂಥವರು ಶ್ರೀಯುತ ಪ್ರದೀಪ್ ಡಿ ನಾಯಕ್ ದೇವರಬಾವಿಯವರನ್ನು ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಬಾಬಾನಂದ್ರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತದ ಇರುವಂಥ ಶ್ರೀಯುತ ರಾಜೇಂದ್ರ ಎಲ್ ಭಟ್ ಸರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಧಿಕಾರಿಗಳು ಕುಮಟಾ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ವೆಂಕೂರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಸದಸ್ಯರು, ಗ್ರಾಮ ಪಂಚಾಯತ್ ಹಿರೇಗುತ್ತಿ ಹಾಗೂ ಅಧ್ಯಕ್ಷರು ವಜ್ರ ಮಹೋತ್ಸವ ಸಮಿತಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಣೇಶ್ ರವರು ಶ್ರೀಯುತರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ರಾಘುರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀಯುತ ಆನಂದ್ ಬಿ ಗಾಂವ್ಕರ್ ಅವರು ಇದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂತೂರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಶ್ರೀ ರಾಮದಾಸ್ ಶಿವು ಹಳ್ಳೇರ್ ನಿವೃತ್ತ ಮುಖ್ಯ ಶಿಕ್ಷಕರು ಮೊರ್ಬಾ ಬೆಂಗಳೂರು ಈ ಒಂದು ಮಹಾದ್ವಾರದ ನಿರ್ಮಾಣವನ್ನು ಮಾಡಿಕೊಟ್ಟಂಥವರು. ಶ್ರೀಯುತರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಕಾಶ್ ರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಡಾಕ್ಟರ್ ಅರವಿಂದ್ ಎಸ್ ನಾಯ್ಕ್ ಉಪನ್ಯಾಸಕರು ಮರ್ಬಾ ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಜೇಶ್ ರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಶ್ರೀ ವಿನಯ್ ಕುಮಾರ್ ಯು ನಾಯ್ಕ್ ಮಾನ್ಯ PDO ಹಿರೇಗುತ್ತಿ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಭಾಸ್ಕರ್ ಅವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಶ್ರೀ HN ಗುನ್ಗಾ ಸಮನ್ವಯಾಧಿಕಾರಿಗಳು ಡಾಕ್ಟರ್ AV ಬಾಳಿಗ ಅಲ್ಯೂಮಿನಿ ಟ್ರಸ್ಟ್ ಕುಮಟಾ ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಉಮೇಶ್ ಪಡ್ಗಾರ್ರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ಆನಂದ್ ನಾಯ್ಕ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಕ್ಷಯರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಮತಿ ಕುಸುಮಾ ಪಡ್ತಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಸುಬ್ರಾಯ್ ಆಚಾರ್ಯವರು ಪುಷ್ಪವನ್ನು ನೀಡಿ ಶ್ರೀಯುತರನ್ನು ಬರಮಾಡಿಕೊಳ್ಳಬೇಕು. ಶ್ರೀ ವಿನಾಯಕ್ ವೈದ್ಯ ಮಾನ್ಯ ಸಹಾಯಕ ನಿರ್ದೇಶಕರು PM ಪೋಷಣ್ ಶಕ್ತಿ ನಿರ್ಮಾಣ ತಾಲೂಕ್ ಪಂಚಾಯತ್ ಕುಮಟಾ ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆದಿತ್ಯರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಶ್ರೀ ಬೊಮ್ಮಯ್ಯ ಜಿ ನಾಯ್ಕ್ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಕುಮಟಾ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಶ್ರೀಯುತರಿಗೆ ದಿನಕರ್ ಅವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಶ್ರೀಮತಿ ಕಲ್ಪನಾ ಬಿ ನಾಯ್ಕ್ ಸದಸ್ಯರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಮಟಾ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುಬ್ರಾರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಜನಾರ್ದನ್ ಜಿ ನಾಯ್ಕ್ ಮಾನ್ಯ ಗ್ರಾಮಸ್ಥರು ಮರ್ಬಾ ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ.
ಮಹೇಶ್ ರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದೆ. ವೇದಿಕೆಯಲ್ಲಿ ಶ್ರೀ ಬೊಮ್ಮಯ್ಯ ಹಳ್ಳೇರ್ ನಮ್ಮ ಕಾರ್ಯದರ್ಶಿಗಳು ವಜ್ರ ಮಹೋತ್ಸವ ಸಮಿತಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಮೋದ್ ರವರು ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. ಶ್ರೀ ಮಂಜುನಾಥ್ ಹಳ್ಳೇರ್ ಮಾಜಿ SDMC ಅಧ್ಯಕ್ಷರು ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ರಾಜುರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವ ಶ್ರೀಯುತ ವಿಕ್ರಮ್ H ಹಳ್ಳೇರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಹೇಶ್ ರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಲಕ್ಷ್ಮೀಧರ್ ಆರ್ ಮರ್ಬಾ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮುಕುಂದ್ರವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ಶ್ರೀಮತಿ ರಾಜಮ್ಮ ಎಸ್ ನಾಯಕ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಣಪತಿ ಶಿವಹಳ್ಳಿರವರು ಅವರಿಗೆ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವೇದಿಕೆಯಲ್ಲಿ ಗಣಪತಿ ಶಿವಹಳ್ಳೇರ್ ಮುಖಂಡರು ನಮ್ಮ ಅಂಬೇಡ್ಕರ್ ಸಂಘ ಮರ್ಬಾ ಇವರನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಓಮೂರವರು ಪುಷ್ಪವನ್ನು ನೀಡಿ ಅವರನ್ನು ಸ್ವಾಗತಿಸಿಕೊಳ್ಬೇಕು. ಗ್ರಾಮ ಪಂಚಾಯತ್ದ ಸರ್ವ ಸದಸ್ಯರಿಗೂ ಹಾಗೂ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಈ ಶಾಲೆಯಿಂದ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಂಥ ಎಲ್ಲ ಶಿಕ್ಷಕರುಗಳು ವೇದಿಕೆಯ ಮುಂಭಾಗದಲ್ಲಿದ್ದೀರಿ. ತಮಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ವಜ್ರ ಮಹೋತ್ಸವ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಶಾಲೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಎಲ್ಲ ಮಹಿಳಾ ಸಂಘದವರಿಗೂ ಯುವಕ ಸಂಘದವರಿಗೂ ಹಾಗೂ ಗೆಳೆಯರ ಬಳಗದವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಕ್ಕಳ ಪಾಲಕರಿಗೂ ಹಾಗೂ ಊರ ನಾಗರಿಕರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿದ್ದಂಥವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಈ ಒಂದೆರಡು ಸ್ವಾಗತ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸರ್ವ ಮಂಗಲದ ಪ್ರತೀಕವೂ ಅಭಿವೃದ್ಧಿಯು ಸಂಕೇತವೂ ಆಗಿರುವಂತಹ ನೀಲಾಂಜನವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ಕಂಡುಕೊಳ್ಳುತ್ತಾ ಆಗ್ತಾ ಇದೆ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ದಿನಕರ್ ಕೆ ಶೆಟ್ಟಿಯವರ ಅಮೃತ ಹಸ್ತದಿಂದ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ಸಿಗ್ತಾ ಇದೆ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ಸುಂದರವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ಚೆಲ್ಲುವ ದೀವಿಗೆ ಸಾ ಪ
ಮಕ್ಕಳೆಲ್ಲರ ಭವಿಷ್ಯದಲ್ಲಿ ಯಶಸ್ಸಿನ ಬೆಳಕನ್ನು ಚೆಲ್ಲಲಿ, ಮಕ್ಕಳಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ಚೆಲ್ಲಲಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. हरतु मे पापं सन्ध्यादीपनमोऽस्तुते शुभं ಪರಹಿತ ಬಯಸುವ ನೀನು ನುಂಗಿರುವೆ ಅಪಾರ ನೋವನು, ಕರುಣೆಯ ಕಡಲು ನಿನ್ನೊಡಲು ತ್ಯಾಗವೇ ಶ್ರೇಷ್ಠ ಲೋಕ ಬೆಳಗಲು. ತನ್ನನ್ನು ತಾನು ಸುಟ್ಟಿಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವಂತಹ ಪವಿತ್ರ ನೀಲಾಂಜನವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ನೀಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः ಕಲೆ ಚುಟುಕುಗಳ ಕಲ್ಪನೆ ಜೊತೆಯಾಗಬೇಕು, ಓದುಗರ ಮನ ಇದು ಮೀಟಿದರೆ ಸಾಕು. ವಿದ್ಯಾರ್ಥಿಗಳೇ ತಮ್ಮ ಸ್ವ ಕಲೆಯಿಂದಾಗಿ ತಮ್ಮಲ್ಲಿರುವಂತಹ ಒಂದು ಅದ್ಭುತವಾದಂಥ ಕಲೆಯನ್ನು ಈ ಒಂದು ಸ್ಮರಣ ಸಂಚಿಕೆ ಸ್ಮೃತಿ ಸಿಂಚನದ ರೂಪದಲ್ಲಿ ಬೆಳಕಿಗೆ ತಂದಿದ್ದಾರೆ. ಇದೀಗ ಶ್ರೀಯುತ ಪ್ರದೀಪ್ ಡಿ ನಾಯಕ್ ದೇವರಬಾವಿ ಇವರ ಅಮೃತ ಹಸ್ತದಿಂದ ಈ ಸ್ಮರಣ ಸಂಚಿಕೆ ಉದ್ಘಾಟನೆಗೊಳ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿರುವಂಥ ಎಲ್ಲ ವಿಷಯಗಳು ಕೂಡ ವಿದ್ಯಾರ್ಥಿಗಳ ತಲೆಯಲ್ಲಿರುವಂಥ ಮಸ್ತಕದಲ್ಲಿರುವಂಥದ್ದು ಪುಸ್ತಕವನ್ನು ಸೇರಿಕೊಂಡಿದೆ. ಆಗ ತುಂಬಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮಕ್ಕಳಲ್ಲಿರುವಂಥ ಕಲೆಯನ್ನು ಉತ್ತೇಜಿಸುವಂಥ ದೃಷ್ಟಿಯಿಂದ ಈ ಒಂದು ಅದ್ಭುತವಾದಂಥ ಪ್ರಯತ್ನವನ್ನು ಶಾಲಾ ಶಿಕ್ಷಕ ವರ್ಗ ಮಾಡಿರುವಂಥದ್ದು ಬಹಳ ಶ್ಲಾಘನೀಯ. ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಶಾಲಾ ವರದಿ ಕಾರ್ಯಕ್ರಮವನ್ನು ಹೇಳುತ್ತಿದ್ದೇನೆ. ವಿಘ್ನ ವಿನಾಶಕ ವಿನಾಯಕನನ್ನು ಸ್ಮರಿಸುತ್ತಾ ಸ್ನಾನಿಕ ದೇವರಾದ ಶ್ರೀ ಲಕ್ಷ್ಮೀನಾರಾಯಣನಲ್ಲಿ ದೇವರಲ್ಲಿ ವಂದಿಸಿ ಶಾಲಾ ವರದಿಯನ್ನು ವಾಚಿಸುತ್ತಿದ್ದೇನೆ. ನಮ್ಮ ಹೊಸನಗರ ಮೊರಬಾ ಶಾಲೆಯು NH 63ಕ್ಕೆ ಹೊಂದಿಕೊಂಡಿರುವ ಹೊಸನಗರ ಕ್ಲಸ್ಟರ್ನ ಕೇಂದ್ರ ಶಾಲೆಯಾಗಿದೆ. 1964ರಲ್ಲಿ ಪ್ರಾರಂಭಗೊಂಡ ಶಾಲೆಯು 60 ವಸಂತಗಳನ್ನು ಪೂರೈಸಿ ಶಾಲಾ SDMC, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ವಜ್ರ ಮಹೋತ್ಸವ ಸಮಿತಿಯವರ ಸಹಯೋಗದಲ್ಲಿ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ. ಸ್ವಾತಂತ್ರ್ಯ ಬಂದ ನಂತರ ಕೆಲವು ವರ್ಷ ಕಳೆದರೂ ಊರಿಗೆ ಶಾಲೆಯು ಕನಸಾಗಿತ್ತು. ಶಿಕ್ಷಣ ಪಡೆಯಲು ಮಕ್ಕಳು ದೂರದ ಊರುಗಳಿಗೆ ತೆರಳಬೇಕಿತ್ತು. ವಾಹನ ವ್ಯವಸ್ಥೆ ಇಲ್ಲದ ಕಾರಣ ಕೆಲವರು ಅರ್ಧಂಬರ್ಧ ಶಿಕ್ಷಣ ಪಡೆದರೆ ಇನ್ನು ಕೆಲವರ ಹೆಸರು ಶಾಲಾ ದಾಖಲಾತಿ ವಹಿಯಲ್ಲಿ ಮಾತ್ರ ಸೇರ್ಪಡೆಯಾಗುವಲ್ಲಿ ಸೀಮಿತವಾಯಿತು. ಎಲ್ಲ ಊರುಗಳಲ್ಲಿಯೂ ಊರ ಹೆಸರಿನಲ್ಲಿಯೇ ಶಾಲೆ ಇರುತ್ತದೆ. ಆದರೆ ಮೊರ್ಬಾ ಗ್ರಾಮದ ಶಾಲೆಗೆ ಹೊಸನಗರ ಎಂಬ ಹೆಸರು ಬರಲು ಐತಿಹಾಸಿಕ ಪ್ರತೀತ ಇದೆ. ಇಲ್ಲಿಯ ಹಳ್ಳೇರ ಸಮುದಾಯದವರು ಮೂಲತಃ ದೇವರಬೋಳೆಯ ಮೂಲ ನಿವಾಸಿಗಳು. 1962-63ರಲ್ಲಿ ನೆರ ಹಾವಳಿ ಬಂದಾಗ ಜಾಗ ಮುಳುಗಡೆಯಾಗಿ ನಿರಾಶ್ರಿತರಾದಾಗ ಆಗಿನ ಮೈಸೂರು ಸರ್ಕಾರ ಹಳ್ಳೇರ ಸಮಾಜದವರಿಗೆ ಮೊರಬಾ ಹಾಗೂ ಎಣ್ಣೆಮಡಿಯಲ್ಲಿ ಪುನರ್ವಸತಿಗೆ ಅವಕಾಶ ಕಲ್ಪಿಸಿತ್ತು. ಆಗ ಇವರು ವಾಸವಾಗಿರುವ ಕಾಲೋನಿಗೆ ಹೊಸನಗರ ಜನತಾ ಪ್ಲಾಟ್ ಎಂದು ಹೆಸರನ್ನು ನೀಡಲಾಯಿತು. 1964ರಲ್ಲಿ ಶಾಲೆ ಪ್ರಾರಂಭವಾದಾಗ ಈ ಶಾಲೆಗೆ ಹೊಸನಗರ ಎಂದೇ ನಾಮಕರಿಸಲಾಯಿತು. 1964ರಲ್ಲಿ ಶಾಲೆಯು ಮೊದಲು ಇಲ್ಲಿಯ ಸಮಾಜ ಮಂದಿರದ ಪಕ್ಕದ ತಟ್ಟಿ ಬಿಡಾರದಲ್ಲಿ ಶಿಕ್ಷಕರಾದ ಮೋಹನ್ ಮಾಸ್ತರ್ ಅವರು ಪ್ರಾರಂಭಿಸಿದರು. ಅತ್ಯಂತ ಬಡತನದಲ್ಲಿಯೇ ಸುಮಾರು 4-5 ವರ್ಷ ಶಾಲೆಯು ನಡೆಯಿತು ಎಂದು ಈ ಊರಿನ ಹಿರಿಯರು ಹೇಳುತ್ತಾರೆ. ತದನಂತರ ಅನೇಕರ ಹೋರಾಟದ ಫಲವಾಗಿ ಈಗಿನ ಹೊಸನಗರದ ಕೇವಲ ಒಂದು ಕೊಠಡಿಯಲ್ಲಿ
ಶಾಲೆಯನ್ನು ಪ್ರಾರಂಭಿಸಿದವರು ಬೊಮ್ಮಾಯಿ ಬಿ ಗಾಂವ್ಕರ್ ಹಿರೇಗುತ್ತಿ ಇವರು. ಪ್ರಾರಂಭದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು 35 ವರ್ಷಗಳಂದೀಚೆಗೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬೆಳೆದು ನಿಂತಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡಿದ ಜ್ಞಾನ ಮಂದಿರವಾಗಿದೆ. ನಮ್ಮ ಶಾಲೆಗೆ 1 ಎಕರೆ ಶಾಲಾ ಹೆಸರಿನಲ್ಲಿ ಜಮೀನು RTC ಇರುತ್ತದೆ. ಆಕರ್ಷಕ ಕಟ್ಟಡ ಹಾಗೂ ಗೋಡೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ರಕಲೆಗಳಿಂದ ಕಂಗೊಳಿಸುತ್ತಿರುವ ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ 62 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು 3 ಕಾಯಂ ಶಿಕ್ಷಕರು, ಓರ್ವ ಅತಿಥಿ ಶಿಕ್ಷಕರು, ಓರ್ವ ಜ್ಞಾನದೀಪ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. SDMCಯ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಎಚ್ ಹಳ್ಳೇರ್ ಅವರ ನೇತೃತ್ವದಲ್ಲಿ ಶಾಲಾ SDMC ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳಲ್ಲಿ ಮಾನವೀಯತೆ ಮೂಡಿಸುವುದೇ ಶಿಕ್ಷಣ. ಪಠ್ಯ ಚಟುವಟಿಕೆಗಳ ಜೊತೆಗೆ ಶಾಲೆಯಲ್ಲಿ ಮೌಲ್ಯಯುತ ಶಿಕ್ಷಣ, CCE ಕ್ರೀಡೆ, ಪ್ರಾರ್ಥನಾ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಜೊತೆಗೆ ಪಠ್ಯ ಪುಸ್ತಕ, ಸಮವಸ್ತ್ರ, ಶೂ ಸಾಕ್ಸ್, ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಮೊಟ್ಟೆ, ಚಿಕ್ಕಿ ಒದಗಿಸಿ ಕೊಟ್ಟಿರುತ್ತೇವೆ. ಶಿಕ್ಷಣ ಇಲಾಖೆಯವರ ಆದೇಶದಂತೆ ಪ್ರತಿಯೊಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಿದೆ. ಕಳೆದ 2-3 ವರ್ಷದಲ್ಲಿ ಮಕ್ಕಳ ದಾಖಲಾತಿಯಲ್ಲಿ ಶೈಕ್ಷಣಿಕ, ಭೌತಿಕವಾಗಿ ತುಂಬ ಬದಲಾವಣೆಗಳಾಗಿದೆ. 2021-22ರಲ್ಲಿ 39 ಇದ್ದ ದಾಖಲಾತಿ 2024-25ರಲ್ಲಿ 62ಕ್ಕೆ ಏರಿದೆ ಎಂದು ಹೇಳಲು ಹರ್ಷಿಸುತ್ತೇನೆ. ಶಿಕ್ಷಣ ಇಲಾಖೆ ಜನಪ್ರತಿನಿಧಿಗಳು ಮುಖಂಡರ ಪ್ರಯತ್ನದಿಂದ ಮೇಲ್ಛಾವಣಿ ದುರಸ್ತಿ, ಟೈಲ್ಸ್ ಹಾಗೂ ಇಂಟರ್ಲಾಕ್ ಜೋಡಣೆ ಕೆಲಸವಾಗಿರುತ್ತದೆ. 2022-23ರಲ್ಲಿ ಶಾಲಾ ಮೇಲ್ಛಾವಣಿಯು ತುಂಬ ಶೀತಲಾವಸ್ಥೆಯಲ್ಲಿದ್ದಾಗ ಮಾನ್ಯ ಶಾಸಕರು ಶ್ರೀ ದಿನಕರ್ ಕೆ ಶೆಟ್ಟಿ ಇವರು ಶಾಲೆಗೆ ಭೇಟಿ ನೀಡಿ ಸ್ಥಿತಿಗತಿಯನ್ನು ಗಮನಿಸಿಕೊಂಡು 4 ಕೊಠಡಿಗಳ ದುರಸ್ತಿಗೆ ಅನುದಾನ ಮಂಜೂರಿಗೊಳಿಸಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಶಾಲೆಯ ಇನ್ನೊಂದು ಭಾಗದ ಮೇಲ್ಛಾವಣಿ ದುರಸ್ತಿಗೆ MLC ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಅನುದಾನವನ್ನು ಮಂಜೂರಿಗೊಳಿಸುವುದನ್ನು ಹಾಗೂ ಲ್ಯಾಂಡ್ ಆರ್ಮಿ ವತಿಯಿಂದ ಎಲ್ಲ ಕೊಠಡಿಗಳಿಗೆ ಟೈಲ್ಸ್ ಹಾಗೂ ಇಂಟರ್ಲಾಕ್ ಅಳವಡಿಕೆಗೆ ಅನುದಾನ ಮಂಜೂರಿಗೊಳಿಸುವಲ್ಲಿ ಶ್ರಮಿಸಿದ ಮಾನ್ಯ ಶ್ರೀ ನಿವೇದಿತಾ ಆಳ್ವಾ ಸರ್ ಹಾಗೂ ಶ್ರೀ ಹೊನ್ನಪ್ಪ ನಾಯಕ್ ಇವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಪ್ರದೀಪ್ ಡಿ ನಾಯಕ್ ದೇವರಬಾವಿ ಇವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಶಾಲಾ ಮೈದಾನ, ಸಮತಟ್ಟು ಹಾಗೂ ಇತರೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇನೆ. ಗ್ರಾಮ ಪಂಚಾಯಿತಿ ಹಿರಿಗುತ್ತಿ ಇವರಿಂದ ಶಾಲೆಯ ಮುಂಭಾಗದಲ್ಲಿ ಕಾಂಪೌಂಡ್ ನಿರ್ಮಾಣ ಹಾಗೂ ಮಹಾದ್ವಾರಕ್ಕೆ ಗೇಟ್ ವ್ಯವಸ್ಥೆ ಹಾಗೂ ಅನೇಕ ಸಂದರ್ಭಗಳಲ್ಲಿ ತುರ್ತು ಅಗತ್ಯ ಕೆಲಸವನ್ನು ಮಾಡಿಕೊಟ್ಟಿರುವುದಕ್ಕೆ ಶ್ರೀ ಶಾಂತಾ ಎನ್ ನಾಯಕ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಿರೇಗುತ್ತಿ ಹಾಗೂ ಸದಸ್ಯರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. 2024-25ನೇ ಸಾಲಿನಲ್ಲಿ ಡಾಕ್ಟರ್ AV ಬಾಳಿಗ ಅಲ್ಯೂಮಿನಿಯಂ ಟ್ರಸ್ಟ್ ವತಿಯಿಂದ ಟಿವಿ, ಕಂಪ್ಯೂಟರ್, ಪ್ರಿಂಟರ್, ಲೈಬ್ರರಿ ಕಬೋರ್ಡ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಶಿಕ್ಷಕರನ್ನು ನೀಡಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಜ್ಞಾನದೀಪ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಕಂಪ್ಯೂಟರ್ ಶಿಕ್ಷಣ 5, 6, 7 ತರಗತಿಗೆ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪ್ರತಿದಿನ ನಡೆಯುತ್ತಿದೆ. ವಜ್ರ ಮಹೋತ್ಸವ ಸವಿ ನೆನಪಿಗಾಗಿ ಶಾಲೆಯ ಸುಸಜ್ಜಿತವಾದ ಸುಂದರ ಶಾರದಾ ಮಾತೆ ವೈಭವೀಕರಿಸಿರುವ ಮಹಾದ್ವಾರವನ್ನು ಶ್ರೀ ರಾಮದಾಸ್ CU ಹಳ್ಳೇರ್ ನಿವೃತ್ತ ಮುಖ್ಯ ಶಿಕ್ಷಕರು ಮೊರ್ಬ ಇವರು ಬೆಂಗಳೂರಿನಲ್ಲಿರ್ತಾರೆ, ಇವರ ಕೊಡುಗೆಯಾಗಿದೆ. 2024-25ನೇ ಶೈಕ್ಷಣಿಕ ವರ್ಷವು ಪ್ರಾರಂಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ ರಚಿಸಿಕೊಂಡು ಗೋಡೆಗಳ ಮೇಲೆ ಸಂಸ್ಕೃತಿಗೆ ಸಂಬಂಧಿಸಿದ ಚಿತ್ರಗಳು ಹಾಗೂ ನಮ್ಮ ಕುಮಟ ಸೇರಿದಂತೆ ಸುಮಾರು 35ಕ್ಕೂ ಹೆಚ್ಚು ಚಿತ್ತಾಕರ್ಷಕ ರಂಗಿನ ಚಿತ್ತಾರಕ್ಕೆ 60,000 ರೂಪಾಯಿ ಸಂಗ್ರಹಿಸಿ ಕೊಟ್ಟಿರುವುದು ತಾಲೂಕಿಗೆ ಮಾದರಿಯಾಗಿದೆ.
ಗ್ರಾಮಸ್ಥರು, ಊರ ಹಿರಿಯರು, ಹಳೆ ವಿದ್ಯಾರ್ಥಿಗಳ ಅಭಿಲಾಷೆಯಂತೆ 60 ವರ್ಷಗಳಿಂದ ಈ ವಿದ್ಯಾ ದೇಗುಲದಲ್ಲಿ ವಿದ್ಯಾದಾನ ಮಾಡಿದ ಎಲ್ಲ ಗುರುಗಳು ಹಾಗೂ ಗುರು ಮಾತೆಯರಿಗೂ ಗೌರವ ಸಲ್ಲಿಸುವ ಗುರು ವಂದನಾ ಕಾರ್ಯಕ್ರಮ ಹಾಗೂ ಶಾಲೆಗಾಗಿ ಶ್ರಮಿಸಿದ STMC ಅಧ್ಯಕ್ಷರಿಗೆ, ಶಾಲೆಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದ ಮಹನೀಯರಿಗೆ ಸನ್ಮಾನಿಸಿ ಗೌರವಿಸುವುದು ಕಾರ್ಯಕ್ರಮದ ಪ್ರಮುಖ ಭಾಗವಾಗಿದೆ. ವಜ್ರ ಮಹೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಅನೇಕ ಸರಣಿ ಸಭೆಗಳನ್ನು ನಡೆಸಲಾಯಿತು. ಸಮಿತಿಯವರ ಗ್ರಾಮಸ್ಥರು ಮನೆ ಮನೆಗೆ ತೆರಳಿ ಶಾಲೆಯ ಕಾರ್ಯಕ್ರಮ ನಮ್ಮೂರ ಕಾರ್ಯಕ್ರಮ ಎಂದು ಮನವರಿಕೆ ಮಾಡಿ ಶಾಲೆಯ ಬಗ್ಗೆ ಅಭಿಮಾನ ಗೌರವ ಹೆಚ್ಚುವಂತೆ ಮಾಡಿದ್ದಲ್ಲದೆ, ಶಾಲೆಯಲ್ಲಿ ಪ್ರಗತಿಯಲ್ಲಿ ಆದ ಭೌತಿಕ ಹಾಗೂ ಶೈಕ್ಷಣಿಕ ಬದಲಾವಣೆಗಳ ಬಗ್ಗೆ ಮನವರಿಕೆ ಮಾಡಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತೆ ಮನವಿ ಸಲ್ಲಿಸಿದರು. ಗ್ರಾಮಸ್ಥರ ಹಾಗೂ ಪಾಲಕರ ಸಹಕಾರದ ಫಲವಾಗಿ ಶಾಲೆಯು ವಜ್ರ ಮಹೋತ್ಸವ ಸಂಭ್ರಮ ಅದ್ಧೂರಿಯಾಗಿ ನಡೆಯುತ್ತಿದೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಶಾಲೆಯ ಉನ್ನತಿಗಾಗಿ ಶ್ರಮಿಸಿದ ಎಲ್ಲರನ್ನೂ ಸ್ಮರಿಸಲು ಈ ಸಂಭ್ರಮದ ವಜ್ರ ಮಹೋತ್ಸವ ಅವಕಾಶ ಮಾಡಿಕೊಟ್ಟಿದೆ. ಶಾಲೆಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿದ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರದ್ಧೆ ಇರಲಿ ಕಾರ್ಯದಲ್ಲಿ ಯಶ ತಾನಿಬಹುದು, ಶ್ರೇಯಸ್ಸು ಕಾಯಕದ ಪರಿಣಾಮಬಹುದು. ಆದಿತ್ಯ ನಿಧನಲ್ಲಿ ತಿಮಿರ ತಾನಿರದು, ಸಹನೆಯಲಿ ಕೆಲಸದಲ್ಲಿ ಆಯಾಸವಿರದು ಎನ್ನುತ್ತಾ ನಮ್ಮ ಶಾಲೆಯ ಸಮಗ್ರ ವರದಿಯನ್ನು ತಮ್ಮ ಮುಂದೆ ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಭವಿಷ್ಯತ್ತಿನಲ್ಲಿ ತಮ್ಮದೊಂದು ಉತ್ತಮ ಜೀವನದಲ್ಲಿ ನೆಲೆಯನ್ನು ಕಂಡುಕೊಳ್ಳುವಲ್ಲಿ ತಮ್ಮ ಅಭೂತಪೂರ್ವವಾದಂತಹ ಕಾರ್ಯವನ್ನು ನೀಡಿರ್ತಕ್ಕಂತಹ ಈ ಶಾಲೆಯಿಂದ ವರ್ಗಾವಣೆಗೊಂಡು HM ಆಗಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ವಾಸುದೇವ ಗೋವಿಂದರಾಯ ನಾಯಕ್ ಸಿಂಗನಮಕ್ಕಿ. 2006ರಿಂದ 2008ರವರೆಗೆ ಸೇವೆಯನ್ನು ಸಲ್ಲಿಸಿ CRP ಆಗಿ ಬಡ್ತಿ ಹೊಂದಿ ನಿವೃತ್ತರಾಗಿದ್ದಾರೆ. ಶ್ಯಾಮಲಾ ವೆಂಕಟರಮಣ ನಾಯಕ್ 2021ರಲ್ಲಿ ನಿವೃತ್ತರಾದಂಥವರು. ಈ ಶಾಲೆಗಾಗಿ 5 ವರ್ಷ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಸರಸ್ವತಿ ಬೀರಣ್ಣ ನಾಯಕ್ ಮೊಗಟ ಈ ಶಾಲೆಗಾಗಿ 1 ವರ್ಷ ಸೇವೆಯನ್ನು ಸಲ್ಲಿಸಿರುವಂಥವರು. ನಾರಾಯಣ ರಾಮಕೃಷ್ಣ ಪಡಗಾರ್ 2005ರಿಂದ 2012ರವರೆಗೆ 7 ವರ್ಷ ಸತತವಾಗಿ ಶಾಲೆಯಲ್ಲಿ ಸೇವೆಯನ್ನು ನಿರ್ವಹಿಸಿ ವರ್ಗಾವಣೆಯಾಗಿ ನಿವೃತ್ತಿಯನ್ನು ಕಂಡಂಥವರು. ರಮಾಮಣಿ ಪ್ರಭಾಕರ್ ನಾಯ್ಕ್ ಅಂಕೋಲಾ 7 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದಂಥವರು. ಪ್ರಭಾಕರ್ ವೆಂಕಣ್ಣ ನಾಯ್ಕ್ 1 ವರ್ಷ 6 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಜಗದೀಶ್ ವಿ ನಾಯಕ್ ಹಿರೇಗುತ್ತಿ 11 ವರ್ಷ ಸೇವೆಯನ್ನು ಸಲ್ಲಿಸಿರ್ತಾರೆ. ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಸಣ್ಣಮ್ಮ ಹೊನ್ನಯ್ಯ ನಾಯಕ್ ಶಿಳ್ಯ ಅಂಕೋಲಾ 5 ವರ್ಷಗಳ ಸೇವೆಯನ್ನು ಈ ಶಾಲೆಗಾಗಿ ಸಲ್ಲಿಸಿದ್ದಾರೆ. 2001ರಿಂದ 2007ರಿಂದ 2012ರವರೆಗೆ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮಹಾದೇವಿ ಗಣೇಶ್ ನಾಯಕ್ ಗಂಗಾವಳಿ 2007ರಲ್ಲಿ ಮುಖ್ಯೋಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. 4 ವರ್ಷ ಸೇವೆಯನ್ನು ಸಲ್ಲಿಸಿ ವರ್ಗಾವಣೆಯಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ದಯಾನಂದ್ ಶಿವನಾಯಕ್ ದಯಾ ಮಾಸ್ತರ್ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಬದಲಿಗಾಗಿ ಅವರ ಧರ್ಮಪತ್ನಿ ಸಣ್ಣಮ್ಮ ದಯಾನಂದ್ ನಾಯಕ್ ಅವರು ಸನ್ಮಾನವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಎಲ್ಲ ಗುರುಗಳಿಗೆ ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಕಷ್ಟದ ಸಮಯದಲ್ಲೂ ಕೂಡ ಶಾಲೆಗಾಗಿ ದುಡಿದಂತಹ ಈ ಸನ್ಮಾನಿತರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಮುಂದಿನ ಸನ್ಮಾನಿತರು ಅಂಗನವಾಡಿ ಶಿಕ್ಷಕರು, ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಮಹಾದೇವಿ ತಿಮ್ಮ ಹರಿಕಾಂತ್ ಲಕ್ಕುಮನೆ 1996ರಿಂದ 1999ರವರೆಗೆ 2 ವರ್ಷ 6 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಭಟ್ಕಳ ತಾಲೂಕು ಮಡಿಗೇರಿ ಶಾಲೆಯಲ್ಲಿ ಕಲ್ಪನಾ ಮಾಸ್ತಪ್ಪ ನಾಯ್ಕ್ ಕುಂದಾಪುರ ಮೂಲತಃ ಅಂಕೋಲಾದವರು 1994ರಿಂದ 1997ರವರೆಗೆ 3 ವರ್ಷ ಈ ಶಾಲೆಗಾಗಿ ತಾವು ಅವಿರತ ಸೇವೆಯನ್ನು ಸಲ್ಲಿಸಿ ಅದು ಅಂಗನವಾಡಿ ತಾಯಿಯಲ್ಲಿ ಮತ್ತೊಂದು ಮಾತೆಯನ್ನು ಕಾಣುವಂತಹದ್ದು. ಬೇಬಿ ಮಾಣಿ ನಾಯಕ್ ಈ ಶಾಲೆಯ ಮುಖ್ಯ ಅಡುಗೆಯವರಾಗಿ
22 ವರ್ಷಗಳ ಕಾಲ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಕೈಯಿಂದ ಉತ್ತಮವಾದಂಥ ರುಚಿಯಾದ ಶುಚಿಯಾದಂಥ ಅಡುಗೆಯನ್ನು ಬಿಸಿಯೂಟವನ್ನು ಮಾಡಿ ಉಣಬಡಿಸಿದಂಥ ಮಹಾತಾಯಿ ಇವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಬೇಬಿ ಮಾಣಿ ನಾಯಕ್ ಪಾಕಶಾಲೆಯಲ್ಲಿ ಮಕ್ಕಳಿಗಾಗಿ ಅಡುಗೆಯನ್ನು ಮಾಡಿ ಉಣಬಡಿಸಿ ಅದೆಷ್ಟೋ ಮಕ್ಕಳು ಈ ಕಳೆದ 30-35 ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿಗಾಗಿ ಅವಿರತ ಪ್ರಯತ್ನವನ್ನು ಮಾಡಿದಂಥವರು, ಸಾಕಷ್ಟು ರಾಜಕೀಯ ಧುರೀಣರುಗಳ ಜೊತೆಯಾಗಿ ಅವರ ಮನವೊಲಿಸಿ ಈ ಶಾಲೆಗಾಗಿ ಅನೇಕ ಅನುದಾನಗಳನ್ನು ತಂದಂಥವರು, ಶಾಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಗಣಪತಿ ಶಿವು ಹಳ್ಳೇರ್, ಶಿವಾನಂದ ಮಲ್ಲು ಹರಿಕಾಂತ್ರ, ಗೋಪಿ ಹೊಸಬು ಹಳ್ಳೇರ್, ವಿಠೋಬ ಹರಿಕಾಂತ್ರ, ಬೊಮ್ಮಯ್ಯ ಕಲ್ಲು ಹಳ್ಳೇರ್, ವೆಂಕಟರಮಣ ಭಾನು ಪಡ್ಗಾರ್, ಮಂಜುನಾಥ ಲಕ್ಷ್ಮಣ ಹಳ್ಳೇರ್, ಈ ಎಲ್ಲ ಗಣ್ಯರಿಗೂ ಕೂಡ ವೇದಿಕೆಯಲ್ಲಿ ಸನ್ಮಾನದ ಗೌರವ ಸಮರ್ಪಣೆಯಾಗ್ತಾ ಇದೆ. ಶ್ರೀಯುತ ರಾಮು ಕೆಂಚನ್ ಅರ್ಬನ್ ಬ್ಯಾಂಕ್ ನಿರ್ದೇಶಕರು ನಮ್ಮ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೌಢ ಶಿಕ್ಷಣವನ್ನು ಹೊನ್ನಾವರದ ಬಳಕೂರಿನಲ್ಲಿ ಹಾಗೂ ತಲಗೋಡ್ನಲ್ಲಿ ಮತ್ತು ಇಡಗುಂಜಿಯಲ್ಲಿ ಪಡೆದುಕೊಳ್ತಾರೆ. 4ರಿಂದ 9ನೇ ತರಗತಿಯ ಶಿಕ್ಷಣ ಮತ್ತು ಶಿಕ್ಷಕ ತರಬೇತಿ ಹಾಗೂ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಹೊಸನಗರ ಶಾಲೆಯ ಪ್ರಾಯೋಗಿಕ ಶಾಲೆ ಕುಮಟಾದಲ್ಲಿ ಪಡೆದುಕೊಳ್ತಾರೆ. 1989 ನವೆಂಬರ್ 3ನೇ ತಾರೀಕಿನಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಸೇರಿ ಒಟ್ಟು 34 ವರ್ಷಗಳ ಸೇವೆಯನ್ನು ಸಹಶಿಕ್ಷಕ ಹಾಗೂ ಮುಖ್ಯ ಶಿಕ್ಷಕ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ದಿನಾಂಕ 30/6/2024 ಇಲಾಖಾ ನಿಯಮದಂತೆ ವಯೋನಿವೃತ್ತಿಯನ್ನು ಹೊಂದಿ ಇದೀಗ ಸದ್ಯದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. 1997ರಲ್ಲಿ ವಿಜಯ ಎಂಬುವರೊಂದಿಗೆ ವಿವಾಹವಾಗಿ ಇವರಿಗೆ ಶ್ರೀ ರಾಘವೇಂದ್ರ ಹಾಗೂ ಶಿವರಾಘವೇಂದ್ರ ಮತ್ತು ವಿದ್ಯಾಶ್ರೀ VR ಎಂಬುವಂಥ ಇಬ್ಬರು ಮಕ್ಕಳಿದ್ದಾರೆ. ತಮ್ಮ ಪರಿವಾರದೊಂದಿಗೆ ನೆಮ್ಮದಿಯ ಬದುಕನ್ನು ಕಾಣಿಕೊಳ್ಳುತ್ತಿರುವಂಥ ಇವರ ಶ್ರೀಮತಿಯವರು ಕೂಡ ಸಹಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಬಹಳ ಮಹತ್ವದ್ದು. ಇವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸಮಸ್ತ ಊರಿನ ಎಲ್ಲ ಗಣ್ಯರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ತನ್ನ ಭವಿಷ್ಯಕ್ಕೆ ಉಜ್ವಲ ನಾಂದಿಯನ್ನು ಹಾಡಿದಂತಹ ತನ್ನ ಅತ್ಯಂತ ಅಚ್ಚುಮೆಚ್ಚಿನ ಗುರುಗಳಲ್ಲಿ ತಂದೆಯ ಸ್ಥಾನವನ್ನು ಕಂಡಂತಹ ದಿವಂಗತ ಬೊಮ್ಮಯ್ಯ ಮಾಸ್ತರ್ರವರು ಕೂಡ ಇವರ ಈ ಸಂದರ್ಭದಲ್ಲಿ ಅವರನ್ನು ಅವರು ನೆನೆಸ್ಕೊಳ್ತಾರೆ. ಅವರ ಬದಲಾಗಿ ಅವರ ಧರ್ಮಪತ್ನಿಯನ್ನ ಈ ವೇದಿಕೆಯಲ್ಲಿ ಕರೆಸಿ ಗೌರವವನ್ನು ನೀಡ್ತಾ ಇದ್ದಾರೆ. ದಿವಂಗತ ಬೊಮ್ಮಯ್ಯ ಮಾಸ್ತರ್ರವರ ಕಿರುಪರಿಚಯವನ್ನು ಕೂಡ ನಮಗೆ ಇಲ್ಲಿ ನೀಡಿದ್ದಾರೆ. ಅವರು ಎಣಿಸಿದಂಥವರು, ಹಿರೇಗುತ್ತಿಯಲ್ಲಿ ಜನನವನ್ನು ಕಂಡಂಥವರು. ಇವರ ತಂದೆ ತಾಯಿ ನಾರಾಯಣ್ ಸಣ್ಣಪ್ಪ ನಾಯಕ್ ಮತ್ತು ತಿಮ್ಮಕ್ಕ ನಾರಾಯಣ್ ನಾಯಕ್. ಈ ದಂಪತಿಗಳಿಗೆ 9ನೇ ಮಗನಾಗಿ ಇವರು ಪರೀಕ್ಷೆಯನ್ನು ಕಟ್ಟಿ ಪಾಸಾಗಿದ್ದಂಥವರು. 4 ವರ್ಷ ಗ್ರ್ಯಾಂಡ್ ಶಾಲೆ ಕೋಳಿಮುಂಜಗಣಿ ಮತ್ತು ಮೊಕ್ಟಾದಲ್ಲಿ ಸೇವೆಯನ್ನು ಸಲ್ಲಿಸಿ 1963ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ ಭಟ್ಕಳ, ಯಲ್ಲಾಪುರ, ಅಂಕೋಲಾ ಮತ್ತು ಕುಮಟಾ ತಾಲೂಕಿನಲ್ಲಿ ಒಟ್ಟು 32 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿ
ದಿನಾಂಕ 8/6/1995ರಲ್ಲಿ ವಯೋನಿವೃತ್ತಿಯನ್ನು ಕಂಡುಕೊಳ್ತಾರೆ. ತಮ್ಮ 28ನೇ ವಯಸ್ಸಿನಲ್ಲಿ ಶ್ರೀಮತಿ ಶಾರದಾ ಎಂಬುವವರ ಜೊತೆಗೆ ವಿವಾಹವಾಗಿ ಇವರು ಕೂಡ 6 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ. ಆ ಮಕ್ಕಳಿಗೂ ಕೂಡ ಉತ್ತಮವಾದಂಥ ಶಿಕ್ಷಣವನ್ನು ನೀಡಿ ತಮ್ಮಂತೆಯೇ ಎಲ್ಲ ಮಕ್ಕಳು ಶಿಕ್ಷಕರಾಗುವಂತೆ ಇವರು ಮಾಡಿದ್ದಾರೆ. 73 ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ನಡೆಸಿ ಈ ದಿವ್ಯ ಚೇತನ 29/8/2011ರಂದು ನಮ್ಮೆಲ್ಲರನ್ನ ಅಗಲ್ತಾರೆ. ಈ ದುಃಖದ ವಿಷಯ ಬೊಮ್ಮಯ್ಯ ಮಾಸ್ತರ್ ಅವರ ಪರವಾಗಿ ಅವರ ಶಿಷ್ಯ ರಾಮದಾಸರವರು ಕೋರಿಕೊಳ್ತಾರೆ. ಶಾಲಾ ಮಹಾದ್ವಾರವನ್ನು ಉದ್ಘಾಟಿಸಿ ಶ್ರೀಯುತ ಬೊಮ್ಮಯ್ಯ ಮಾಸ್ತರರ ಅಚ್ಚುಮೆಚ್ಚಿನ ಶಿಷ್ಯ, ಹಳ್ಳೇರ ಸಮುದಾಯದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಉನ್ನತ ಶಿಕ್ಷಣವನ್ನು ಕಂಡುಕೊಂಡು ಒಬ್ಬ ಅದ್ಭುತ ಶಿಕ್ಷಕನಾಗಿ ಗುರುತಿಸಿಕೊಂಡಂಥ ಏಕೈಕ ವ್ಯಕ್ತಿ. ತನ್ನ ಊರಿನ ನೆನಪು ಸದಾ ಮನದಲ್ಲಿ ಇರೋದರಿಂದ ಈ ಒಂದು ಶಾಲೆಗೆ ಮಹಾದ್ವಾರವನ್ನು ಕೂಡ ನೀಡಿದ್ದಾರೆ. ತಮ್ಮ ತಂದೆಯ ಜೊತೆ ಪ್ರೀತಿಯ ಒಡನಾಟವನ್ನು ಹೊಂದಂಥ ತನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗೆ ಅವರ ಕುಟುಂಬಸ್ಥರು ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀ ಜನಾರ್ದನ್ ಕಿರಾಣಿ ಸ್ಟೋರ್ ಇವರಿಗೂ ಕೂಡ ಸನ್ಮಾನವನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಕಳೆದ 8 ವರ್ಷಗಳಿಂದ ಎಲೆಮೆರೆಕಾಯಿಯಾಗಿ ಶ್ರೀಯುತ ರಾಮದಾಸ್ ಶಿವು ಹಳ್ಳೇರ್ ರವರು ತಮ್ಮ ಗುರುಗಳಾದಂಥ ದಿವಂಗತ ಬೊಮ್ಮಯ್ಯ ಮಾಸ್ತರ್ ರವರ ಧರ್ಮಪತ್ನಿ ಶಾರದಾ ನಾಯ್ಕ ಅವರಿಗೆ ಹಾಗೂ ಪಿ ಕೃಷ್ಣಪ್ಪನವರಿಗೆ ಹಾಗೂ ತನ್ನ ತಾಯಿಯಾದಂಥ ಕೊಡ್ತಾ ಇದ್ದಾವೆ. ಹಳ್ಳೇರ ಸಮುದಾಯದಲ್ಲಿ ಹುಟ್ಟಿ ಒಬ್ಬ ಶಿಕ್ಷಕನಾಗಿ ಗುರುತಿಸುವಲ್ಲಿ, ಶಿಕ್ಷಕನಾಗಿ ರೂಪುಗೊಳ್ಳುವಲ್ಲಿ ಈ ಎಲ್ಲರ ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಗುರುವಾಗಿ ನಿಂತಂಥವರು ಬೊಮ್ಮಯ್ಯ ಮಾಸ್ತರ್ ಅವರು. ಈ ಭೂಮಿಗೆ ತನ್ನನ್ನು ತಂದಂಥ ತಾಯಿ ದೇವಿ ಹಾಗೂ ತನ್ನ ವೃತ್ತಿ ಬದುಕಿನಲ್ಲಿ ತನ್ನೊಂದಿಗೆ ಕೈ ಜೋಡಿಸಿ ಮುನ್ನಡೆಸಿದಂತಹ ಶ್ರೀ ಪಿ ಕೃಷ್ಣಪ್ಪನವರನ್ನು ಇವರನ್ನು ಕೂಡ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ನೆರೆದಿರ್ತಕ್ಕಂಥ ಎಲ್ಲ ಸಭಿಕರು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಸುಂದರವಾದಂತಹ ಪ್ರೀತಿಯ ಕೈಂಕರ್ಯಕ್ಕೆ ಸಾಕ್ಷಿಯಾಗಬೇಕು. ಇದೊಂದು ಅತ್ಯಂತ ಭಾವನಾತ್ಮಕ ಬೆಸುಗೆಯನ್ನ ಗಟ್ಟಿಗೊಳಿಸುವಂತಹ ಒಂದು ಕಾರ್ಯಕ್ರಮ. ತನ್ನ ಭವಿಷ್ಯಕ್ಕೆ ಒಂದು ಉಜ್ವಲವಾದಂತಹ ರೂಪವನ್ನು ಕೊಟ್ಟಂತಹ ಶಿಕ್ಷಕರಿಗೆ, ಹೆತ್ತ ತಾಯಿಗೆ, ತನ್ನ ಗುರುಗಳಿಗೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ನೀಡಿ ಗೌರವಿಸುವಂಥದ್ದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಒಂದು ಅತ್ಯಂತ ಭಾವನಾತ್ಮಕ ಸನ್ನಿವೇಶಕ್ಕೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಸಾಕ್ಷಿಯಾಗೋಣ. ಸುಜ್ಞಾನ ದೀವಿಗೆ ಭರವಸೆಯ ಬೆಳಕು, ನಿತ್ಯಭೂಷಣ ವ್ಯಕ್ತಿಗೆ ಅಕ್ಷರದ ಹೊಳಪು. ಅಕ್ಷರ ಎನ್ನುವಂತಹ ಸುಜ್ಞಾನದ ಬೆಳಕನ್ನು ತಮ್ಮ ಎದೆಯಾಳದಲ್ಲಿ ಮೂಡಿಸಿದಂತಹ ಗುರುಗಳಿಗೆ, ತನ್ನನ್ನು ಭೂಮಿಗೆ ತಂದಂತಹ ಹೆತ್ತ ತಾಯಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಿಕೊಳ್ತಾ ಇರುವಂಥದ್ದು ಬಹಳ ಅತ್ಯಂತ ಅಮೋಘವಾದಂಥ ಒಂದು ಕ್ಷಣ. ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹದ್ದು. ಶ್ರೀ ರಾಮದಾಸ ಶಿವು ಹಳ್ಳೇರ್, ನಿವೃತ್ತ ಶಿಕ್ಷಕರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಶಾರದಾ ಬೊಮ್ಮಯ್ಯ ನಾಯ್ಕ ಠೇವಣಿ ಮೊತ್ತವನ್ನು ನೀಡ್ತಾ ಇದ್ದಾರೆ. ಈ ಠೇವಣಿಯನ್ನು ಬ್ಯಾಂಕಿನಲ್ಲಿ ಇಟ್ಟು ಅದರಿಂದ ಬರುವಂಥ ಬಡ್ಡಿಯಿಂದ ಈ ಶಾಲೆಗೆ ಬರ್ತಕ್ಕಂತಹ 7ನೇ ತರಗತಿಯಲ್ಲಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಆ ಬಾಲೆಗೆ
ದಿವಂಗತ ಬೊಮ್ಮೈ ಮಾಸ್ತರ್ ರವರ ಸವಿನೆನಪಿಗಾಗಿ ಅವರ ಧರ್ಮಪತ್ನಿ ಶಾರದಾ ಬೊಮ್ಮಯ್ಯ ಮಾಸ್ತರ್ ಹಾಗೂ ಅವರ ಎಲ್ಲ ಮಕ್ಕಳು ಈ ಒಂದು ಶಾಲೆಗೆ ನೀಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗವಾಗಿ ಸಭಾ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಮುನ್ನಡೆಸಬೇಕು. ಮಾನ್ಯ ಶಾಸಕರು ಈಗ ಎಂದು ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಈ ಶಾಲೆಯ ಹಿಂದಿನ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಶಾಲೆಗಾಗಿ ಏನಾದರೂ ಅನುದಾನವನ್ನು ತರುತ್ತೇನೆ ಎನ್ನುವಂಥ ಮಾತನ್ನು ಕೊಟ್ಟು ಆ ಮಾತನ್ನು ಉಳಿಸಿಕೊಂಡು 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಈ ಶಾಲೆಯ ಅಭಿವೃದ್ಧಿಗಾಗಿ ನೀಡಿ ನಾನೊಬ್ಬ ಮಾತು ತಪ್ಪದ ಮಗ ಎನ್ನುವುದನ್ನು ನಿರೂಪಿಸಿಕೊಟ್ಟಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರಿಗೆ ಶಾಲೆಯ ಅಭಿವೃದ್ಧಿ ಸಮಿತಿ, ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, ಊರ ನಾಗರಿಕರು, SDMC ಎಲ್ಲರ ಪರವಾಗಿ ಸನ್ಮಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಒಂದು ಅತ್ಯಂತ ಭದ್ರವಾದ ಸುಸಜ್ಜಿತವಾದಂಥ ಗೇಟನ್ನು ಮಾಡುವುದರೊಂದಿಗೆ ಈ ಶಾಲೆಗೆ ಒಂದು ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪಂಚಾಯತ್ ಸದಸ್ಯರಾದಂಥ ಮಹೇಶ್ ನಾಯ್ಕ್ ಅವರು ಕೂಡ, ಹಾಗೆ ವೆಂಕಮ್ಮ ಹರಿಕಾಂತ್ರವರು ಕೂಡ ಹಾಗೂ ಸವಿತಾ ಹಳ್ಳೆಯವರು ಕೂಡ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಈ ಶಾಲೆಗಾಗಿ ಅತ್ಯಂತ ಪ್ರೀತಿಯನ್ನು ಹೊಂದಿರತಕ್ಕಂತಹ ಈ ಎಲ್ಲ ಮಹನೀಯರು, ಅತ್ಯಂತ ಬಡ ಹಾಗೂ ಹಿಂದುಳಿದ ವರ್ಗಗಳು ಕೊಟ್ಟು ಈ ಶಾಲೆಯ ಕ್ರೀಡಾಂಗಣಕ್ಕೆ ಅತ್ಯಂತ ಅದ್ಭುತವಾದಂಥ ಸಹಕಾರವನ್ನು ನೀಡಿರ್ತಕ್ಕಂಥ ಪ್ರದೀಪ್ ಡಿ ನಾಯಕ ದೇವರಬಾವಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸನ್ಮಾನವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಅರವಿಂದ ನಾಯ್ಕ್ ಉಪನ್ಯಾಸಕರು, ಡಾಕ್ಟರ್ ವಿ ಬಾಳಿಗ ಕಾಲೇಜ್, ಇವರು ಕೂಡ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ರಾಜೇಂದ್ರ ಎಲ್ಬೇಟ್ರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅದರ ಜೊತೆಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಶಾಲೆ ಅಂತಲ್ಲ, ತಾಲೂಕಿನಲ್ಲಿ ತಮ್ಮ ಅಡಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೂ ಕೂಡ ಅತ್ಯಂತ ದಕ್ಷ ಸೇವೆಯನ್ನು ನೀಡ್ತಾ ಬಂದಿರತಕ್ಕಂಥ ಅದ್ಭುತವಾದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಹಾಗೆಯೇ ಈ ಹಿಂದೆ ಸಮನ್ವಯಾಧಿಕಾರಿಗಳಾಗಿ ಗುರುತಿಸಿಕೊಂಡು ಈಗ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶಿರ್ಸಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಗುರುತಿಸಿಕೊಂಡಿರ್ತಕ್ಕಂಥ ರೇಖಾ ಸಿ ನಾಯ್ಕ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ಡಾಕ್ಟರ್ ಅರವಿಂದ್ ನಾಯ್ಕ್ ಮೊರಬಾ ಇವರು ಉಪನ್ಯಾಸಕರಾಗಿ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ NSS ಅಧಿಕಾರಿಯಾಗಿ ಕೂಡ ಗುರುತಿಸಿಕೊಂಡಂಥವರು, ಸಂಪನ್ಮೂಲ ವ್ಯಕ್ತಿಯಾಗಿ 2010ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಅನ್ನ ಮುಡಿಗೇರಿಸಿಕೊಂಡಂಥವರು, ಈ ಮಹಾದ್ವಾರವನ್ನು ನಿರ್ಮಿಸಿದಂಥ ಜಯಂತ್ ನಾಯ್ಕ್ ಅವರು. ನಾಳೆನೂ ಸ್ವಲ್ಪ ಇಟ್ಕೊಳ್ರಿ, ನಾಳೆನೂ ಇದೆಯಲ್ಲ, ನಾಳೆ ಇಲ್ಲ, ನಾಳೆ ಇಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಸವಿತಾ ಹಳ್ಳೆ, ವಿನಯ್ ಕುಮಾರ್ PDO, ಇದುವರೆಗೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೆ, ಸನ್ಮಾನವನ್ನು ನೀಡಿ ಗೌರವಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಮಾನ್ಯ ಶಾಸಕರ ಮಾತುಗಳಿಗಾಗಿ ವೇದಿಕೆ ತೆರೆದುಕೊಳ್ತಾ ಇದೆ. ಮುಗಿಲಿ 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 ಮುಗಿಲಿ.
ಈ ಶಾಲೆಗೆ ಕಳೆದ 8 ವರ್ಷಗಳಿಂದ ಮಕ್ಕಳ ಬಿಸಿಯೂಟಕ್ಕೆ ಉಚಿತ ಉಪ್ಪಿನಕಾಯಿಯ ವ್ಯವಸ್ಥೆಯನ್ನ ಮಾಡ್ತಾ ಇರತಕ್ಕಂಥವರು ಜನಾರ್ದನ್ ನಾಯ್ಕ್. ಮೊರ್ಬಾ ಗ್ರಾಮಸ್ಥರು ಒಂದು ಕೆಲಸ ಕಳೆದ 8 ವರ್ಷಗಳಿಂದ ಯಾವುದೇ ಹಣವನ್ನು ಪಡೆಯದೆ ಉಚಿತವಾಗಿ ಮಕ್ಕಳಿಗೆ ಉಪ್ಪಿನಕಾಯಿಯ ಸೇವೆಯನ್ನು ನೀಡ್ತಾ ಬಂದಿದೆ. ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ಶ್ರೀಯುತ ಆನಂದು ನಾಯಕ್ರವರು, ಗ್ರಾಮ ಪಂಚಾಯತ್ ಸದಸ್ಯರು ಹಿರೇಗುತ್ತಿ, ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗ್ತಾ ಇದೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಸನ್ಮಾನಕ್ಕೆ ಅರ್ಹರೇ, ಆದರೆ ಸಮಯ ಅಭಾವದಿಂದ. ನಮಸ್ಕಾರ. ದಯವಿಟ್ಟು ಮೊರ್ಬಾ ಶಾಲೆ ಮಕ್ಕಳು ಗದ್ದಲ ಮಾಡಬಾರ್ದು. ನೀವು ಗದ್ದಲ ಮಾಡಿದರೆ ನಾನು ಬೆಂಗಳೂರಿಗೆ ಹೋದಾಗ ಹೇಳಬೇಕಾಗ್ತದೆ, ಮೊರ್ಬಾ ಶಾಲೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದರು, ಅದರಲ್ಲಿ ಮಕ್ಕಳು ಮಾತ್ರ ಸರಿ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಹೇಳಬೇಕೋ ಬೇಡ? ಬೇಡಲ್ಲ, ಸುಮ್ಮನೆ ಇರ್ಬೇಕು, ಸುಮ್ಮನೆ ಮಾತಾಡಬಾರ್ದು. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ್ ಮೊರ್ಬಾ ಇದರ ವಜ್ರ ಮಹೋತ್ಸವದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರೇಗುತ್ತಿ ಗ್ರಾಮ ಪಂಚಾಯತದ ಅಧ್ಯಕ್ಷರು, ಸ್ನೇಹಿತರಾದಂಥ ಶ್ರೀಮಾನ್ ಶಾಂತ ಎನ್ ನಾಯಕ್ರವರೇ, ಮಹಾದ್ವಾರವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ದೇವಿ ಶಿವು ಹಳ್ಳೇರವರೇ, ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಎಲ್ ಭಟ್ರವರೇ, ಪ್ರದೀಪ್ ನಾಯ್ಕರವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಮಾಧ್ಯಮದ ಮಿತ್ರರೇ, ಊರ ನಾಗರಿಕರೇ, ಈ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀಮತಿ ರಾಜಮ್ಮ ನಾಯಕ್ರವರೇ ಮತ್ತು ಎಲ್ಲ ಗೌರವಾನ್ವಿತ ಶಿಕ್ಷಕಿಯರೇ, ಊರ ನಾಗರಿಕರೇ, ನಿಜವಾಗಿಯೂ ನಾನು ಸಾಕಷ್ಟು ಶತಮಾನೋತ್ಸವ ಕಾರ್ಯಕ್ರಮ ನೋಡಿದ್ದೇನೆ, ವಜ್ರ ಮಹೋತ್ಸವ ಕಾರ್ಯಕ್ರಮ ನೋಡಿದ್ದೇನೆ, ರಜತ ಮಹೋತ್ಸವ ಕಾರ್ಯಕ್ರಮ ನೋಡಿದ್ದೇನೆ, ಮಾಡಿಸಿದ್ದೇನೆ. ಆದರೆ ಇಂಥ ಒಂದು ಮೊರ್ಬಾದಂಥ ಒಂದು ಚಿಕ್ಕ ಕುಗ್ರಾಮ ಇದು. ಇಂಥ ಒಂದು ಕುಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ, ವಜ್ರ ಮಹೋತ್ಸವದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಕಲ್ಪನೆ ಸಹ ನನಗಿರಲಿಲ್ಲ. ಆದರೆ ಏನು ಮಾಡೋದು, ನನಗೆ ಟೈಮ್ ಇಲ್ಲ. ನಾನು ಬೆಳಗ್ಗೆ ಇಲ್ಲೇ ಹಿರೇಗುತ್ತಿಯಲ್ಲಿ ನಿಮ್ಮ ಯಾವ ದೇವಸ್ಥಾನ ಅದು, ಕೋಟೇಶ್ವರಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದೆ. ಅಲ್ಲೊಂದು ಪೇಂಟ್ ಅಂಗಡಿ ಉದ್ಘಾಟನೆ ಮಾಡಿದೆ, ಹೊನ್ನಪ್ಪ ನಾಯಕರ ಮಗನ ಮದುವೆ ಆ ಕಾರ್ಯಕ್ರಮ ಮುಗಿಸಿದೆ. ಈಗ ಇಲ್ಲಿ ಬಂದೆ, 6 ಗಂಟೆಗೆ ಬರ್ಲಿಕ್ಕೆ ಕೇಳಿದ್ರು, 7 ಗಂಟೆಗೆ ಬರ್ರಿ ಅಂದರು, 7 ಗಂಟೆಗೆ ಬಂದೆ. ಈಗ ನನಗೆ ಮತ್ತೆ ಹೊನ್ನಾವರದಲ್ಲಿ ನಮ್ಮ ಡಾಕ್ಟ್ರ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು, ಸಾಲ್ಕೋಟದಲ್ಲಿ ಒಂದು ಗೃಹ ಪ್ರವೇಶ ಇದೆ. ಎಲ್ಲರಿಗೂ MLA ಬರಬೇಕು ಕಾರ್ಯಕ್ರಮಕ್ಕೆ, ಬಂದು ಹೋಗ್ರಿ, 5 ನಿಮಿಷ ಬರ್ರಿ ಅಂತಾರೆ. ನೋಡ್ರಿ, ನೀವಿಲ್ಲಿ 5 ನಿಮಿಷ ಹೇಳಿದ್ರಿ ಹಳ್ಳೇರ್ ಮಾಸ್ತರ್ ಅವರು, ಶಿವಾನಂದ ಹಳ್ಳೇರ್ ಅಲ್ಲ, ರಾಮದಾಸ್ ಹಳ್ಳೇರ್ ಅವರು 5 ನಿಮಿಷ ಬಂದು ಹೋಗ್ರಿ ಅಂತಾರೆ. ಎಷ್ಟು ತಾಸಾಯಿತು ಹೇಳ್ರಿ? 4 ತಾಸಾಯಿತು ಕಾರ್ಯಕ್ರಮಕ್ಕೆ. ಆದರೂ ಇನ್ನೂ ಮುಗಿಲಿಲ್ಲ. ನಿಮಗೆ ಸಮಾಧಾನವೂ ಇಲ್ಲ, ಇನ್ನೂ ಸಮಾಧಾನ ಇಲ್ಲ ನಿಮಗೆ, ಇನ್ನೂ ಜೋರಾಗಿ ಮಾಡಬೇಕು ಕಾರ್ಯಕ್ರಮ ಅನ್ನುವಂಥದ್ದು. ಮೊಟ್ಟ ಮೊದಲನೇದಾಗಿ ಈ ಒಂದು ಪೋಡಿಯಮನ್ನು ಮಾಡಿಕೊಟ್ಟಂಥ ವಿಕ್ರಮ್ ಹಳ್ಳೇರ್, ಒಂದು
ಧನ್ಯವಾದಗಳನ್ನು ಹೇಳಲೇಬೇಕು ವಿಕ್ರಮ್ನಿಗೆ. ಮಾಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ, ಪೋಡಿಯಂ ಮಾಡ್ತಾರೆ. ನಾನು ನೋಡಿದ್ದೇನೆ, ನಾನು ಕಟ್ಟಿಗೆ ವ್ಯಾಪಾರಿ, ಹೀಗಾಗಿ ಪೋಡಿಯಮ್ಮು ಇಂಥದ್ದೆಲ್ಲ ನಾನು ಸಾಕಷ್ಟು ಮಾಡಿಕೊಟ್ಟಿದ್ದೇನೆ. ಆದರೆ ಈ ಪೋಡಿಯಮ್ ಅಷ್ಟು ಒಳ್ಳೆ ಪೋಡಿಯಮ್ಮು ಇಲ್ಲಿ ತನಕ ನಾನು ನೋಡಲಿಲ್ಲ. ಭಾಳ ಒಳ್ಳೆ ಪೋಡಿಯಮ್ ಮಾಡಿಕೊಟ್ಟಿದ್ದೆ. ನಾಮಕೆ ವಾಸ್ತೆ ಮಾಡೋದು, ಒಟ್ಟಾರೆ ನೀವು ಯಾರೋ ಹೇಳಿರ್ತಾರೆ ಒಂದು ದಾನ ಮಾಡು ಅಂತಾರೆ, ದಾನ ಮಾಡುವಂಥದ್ದು ಕೆಲಸ ನಮ್ಮ ವಿಕ್ರಮ್ ಮಾಡಲಿಲ್ಲ. ಒಳ್ಳೆ ಪೋಡಿಯಂ, ಇವತ್ತು ಒಂದು ಮಾದರಿ. ಈ ಒಂದು ಪೋಡಿಯಂ ಏನಿದೆಯಲ್ಲ, ಬೇರೆ ಊರಿನವರು, ಬೇರೆ ಶಾಲೆಯವರು, ಬೇರೆ ಸಂಸ್ಥೆಯರು ಮಾಡುವಂಥ ಒಂದು ಉತ್ತಮವಾದಂಥ ಪೋಡಿಯಮ್ಮು ಇಂಥ ಒಂದು ಶಾಲೆಯ ವಜ್ರ ಮಹೋತ್ಸವದ ಕಾರ್ಯಕ್ರಮದ ಸವಿ ನೆನಪು ಪ್ರತಿಯೊಬ್ಬರಲ್ಲಿ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ವಿಕ್ರಮ್ ಹಳ್ಳೇರವರು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಹಾದ್ವಾರದ ಉದ್ಘಾಟನೆ ನಾನು ಬಂದ್ಕೊಳ್ಳೆ ನೋಡಿದೆ. ಮಹಾದ್ವಾರ ಭಾಳ ಒಳ್ಳೆ ಇದು ಮಹಾದ್ವಾರ ಮಾಡಿದ್ದಾರೆ ರಾಮದಾಸ್ ಹಳ್ಳೇರವರು. ಅವ್ರಿಗೆ ಇನ್ನೂ ತನಕ ಸಮಾಧಾನನೇ ಇಲ್ಲ ನೋಡ್ರಿ, ಇನ್ನೂ ತನಕ ಸಮಾಧಾನ ಇಲ್ಲ ಅವರಿಗೆ. ಭಾಳಷ್ಟು ಮಂದಿ ನೀವು ಸನ್ಮಾನ ಮಾಡಿದ್ರಿ. ನೀವು ಸನ್ಮಾನ ನಾವು ಮಾಡ್ತೇವೆ, ಸನ್ಮಾನ ನೋಡಿದ್ದೇನೆ. ಸನ್ಮಾನ ಮಾಡುವಂಥದ್ದನ್ನು ಏನೋ ನಂಬಿಕೆ ವಾಸ್ತೆ ಒಂದು ಶಾಲ್ ತಂದರು, ಒಂದು ಹಾರ ಹಾಕಿದರು, ಏನೇನೋ ತಂದ್ಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಮುಗಿಸುವಂಥದ್ದನ್ನು ನಾನು ನೋಡಿದ್ದೇನೆ. ಆದರೆ ನೀವು ಮಾಡಿದಂಥ ಏನು ಆ ಹಣ್ಣು ಫಲ ನೀವು ಕೊಟ್ಟಿದ್ರಲ್ಲ, ಆ ಫಲ ಕೊಟ್ಟಿದ್ದು ಭಾಳ ಉತ್ತಮವಾದಂಥ ಫಲವನ್ನು ನೀವು ಕೊಟ್ಟಿದ್ರಿ. ಆ ರೀತಿ ಫಲ ಎಲ್ಲೂ ನಾನು ನೋಡಿಲ್ಲ ನೋಡ್ರಿ. ನೀವೊಂದು ಹಳ್ಳಿಯ ಸಮಾಜದಲ್ಲಿ ಹುಟ್ಟಿ ಒಂದು ಸಾರ್ಥಕ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಇದು ಮಾದರಿ ಕಾರ್ಯಕ್ರಮ, ಇವತ್ತು ಭಾಳ ಮಾದರಿಯಾದಂಥ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದನ್ನು ಊರು ಜನರು ಬಹಳ ದೊಡ್ಡ ರೀತಿಯಲ್ಲಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಈ ಶಾಲೆ ಬಗ್ಗೆ. ವಿಶೇಷವಾಗಿ ಕಳೆದ 2018ರಲ್ಲಿ ನಾನು 2ನೇ ಬಾರಿ MLA ಆದಂಥ ಸಂದರ್ಭದಲ್ಲಿ ಈ ಶಾಲೆಗೆ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಶಾಲೆ ಸ್ವಲ್ಪ ಸೋರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಬೇಕಾದಂಥ ಹಣ ಮಂಜೂರಿ ಮಾಡಿ ಆ ಒಳ್ಳೆಯ ಕೆಲಸಗಳನ್ನು ಅಂದಿನ ಮುಖ್ಯಾಧ್ಯಾಪಕರು ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ದೇನೆ. ಇವತ್ತು ಸಹ ಭಾಳ ಸಮಾಧಾನದ ಸಂಗತಿ ಅಂತ ಹೇಳಿದರೆ, ಇಷ್ಟು ಉತ್ತಮವಾದಂಥ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಂತಾ ನಾಯ್ಕರು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅವರು. ಅಲ್ಲ ಆನಂದ್ ನಾಯ್ಕರೇ, ನಿಮ್ಮ ಶಾಲೆಯ 2 ಕೊಠಡಿಯನ್ನು ಮಂಜೂರಿ ಮಾಡಿಸಿ ಅದರ ಉದ್ಘಾಟನೆಯನ್ನು ನಾನೇ ಮಾಡಿಕೊಟ್ಟಿದ್ದೇನೆ. ಅದು ನಮ್ಮ ಅಧ್ಯಕ್ಷರ ಅಧಿಸೂಚನೆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅವ್ರ ಕಾರ್ಯಕ್ರಮ, ಅವರ ಅಧ್ಯಕ್ಷರು ಪ್ರಥಮ ಪ್ರಜೆ ಶಾಂತಾ ನಾಯ್ಕರು. ಆದರೆ ಈ ಕಾರ್ಯಕ್ರಮಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ವಜ್ರ ಮಹೋತ್ಸವದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ದಿನಕರ್ ಶೆಟ್ರೆ ಅಂತ ಹೇಳಿದರು. ನೀವು ಹೇಳದೇ ಇದ್ರೂ ಬರ್ತೇನೆ ಅಂತ ಹೇಳಿದೆ ನಾನು ಅವರಿಗೆ. ನನ್ನ ಕರ್ತವ್ಯ ಇದು, ಇದು ನಮ್ಮ ಶಾಲೆ, ಇದು ನಿಮ್ಮ ಸಹಕಾರ ಬೇಕು ಶಾಂತ ನಾಯ್ಕರೇ, ನಿಮ್ಮ ಸಹಕಾರ ಬೇಕು. ನೀವು ಇಲ್ಲಿ ಪ್ರಥಮ ಪ್ರಜೆ ಆದ್ದರಿಂದ ಆ ಲಕ್ಷ್ಮಿ ನಿಮ್ಮ ಮನೆ ಬಾಗ್ಲಲ್ಲದೆಯಲ್ಲ, ಆ ಲಕ್ಷ್ಮಿಯನ್ನು ಇಲ್ಲೆಲ್ಲರಿಗೂ ಕೊಡುವಂಥ ಒಂದು ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನೆ ಇವತ್ತೇ. ಮತ್ತು ನೀವು ಕೊಡ್ತಾ ಇದ್ದೀರಿ, ಎಲ್ಲರಿಗೂ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿದೆ. ಇನ್ನೂ ಒಳ್ಳೆಯದು ಕೆಲಸ ನಿಮ್ಮಿಂದನೂ ಆಗಲಿ ಅನ್ನುವಂಥದ್ದನ್ನು. ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು, ನಿಜವಾಗಿ ಹೇಳ್ತೇನೆ, ಭಾಳ ಒಳ್ಳೆಯ ಕಾರ್ಯಕ್ರಮ. ವಜ್ರ ಮಹೋತ್ಸವದ ಕಾರ್ಯಕ್ರಮ. ನಮ್ಮ ಹಿರಿಯರು ಕೋಲಾರದಿಂದ ಬಂದ್ರಿ ಅಲ್ಲ ಸರ್, ನೀವು ಎಲ್ಲಿಂದ? ಕೋಲಾರದಿಂದ. ನೋಡ್ರಿ, ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶನೂ ಅವ್ರಿಗೆ ಸಿಕ್ತು ಅನ್ನುವಂಥದ್ದನ್ನು. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ಹೇಳಲೇಬೇಕಾದಂಥದ್ದು ಏನಂತ ಹೇಳಿದರೆ, ಕೇವಲ 20ರಿಂದ 25 ವಿದ್ಯಾರ್ಥಿಗಳು ಒಂದು ಹಂತದಲ್ಲಿ ಈ ಶಾಲೆಯಲ್ಲಿ ಇದ್ದರು ಅನ್ನುವಂಥ ಒಂದು ರಿಪೋರ್ಟನ್ನು ನಮ್ಮ RL ಭಟ್ರು ಕೊಟ್ಟಿದ್ದರು ನನಗೆ. ಆದರೆ ಇವತ್ತು 60 ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದನ್ನು ಅದು ರಿಪೋರ್ಟ್ ಕೊಟ್ಟರು. ಅದಕ್ಕೆ ನಮ್ಮ ಮುಖ್ಯಾಧ್ಯಾಪಕರ ಹೆಸರು ಹೇಳಲೇಬೇಕು ನಾನು. ಈ ಶಾಲೆ ಮುಖ್ಯಾಧ್ಯಾಪಕರು ರಾಜಮ್ಮ ಅವರು. ಅದರ ಜೊತೆಗೆ ಅವ್ರಿಗೆ ಕೈ ಜೋಡಿಸಿದವರು ನಮ್ಮ ಏನವ್ರದ್ದು ವಿನಾಯಕ್ ಪಟ್ಗಾರ್. ವಿನಾಯಕ್ ಪಟ್ಗಾರರು ಭಾಳ ಒಳ್ಳೆಯ ರೀತಿಯಿಂದ ಈ ಶಾಲೆಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಹೆಡ್ ಮಾಸ್ತರಿಗೆ ಕೈ ಕೊಟ್ಟು ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಕಳಕಳಿಯನ್ನು ತೋರಿದಂಥವ್ರು ನಮ್ಮ ಪಟ್ಗಾರ್, ವಿನಾಯಕ್ ಪಟ್ಗಾರರವರು. ಬಹುಶಃ ನನಗೆ ಅನ್ನಿಸ್ತು, ನನಗೆಲ್ಲ ಕಡೆನೂ ಶಾಲೆ ಮಾಡಬೇಕು, ಕಾಲೇಜ್ ಕಟ್ಟಬೇಕು,
ರಸ್ತೆ ಮಾಡಬೇಕು, ನೀರು ಕೊಡಬೇಕು ಜನರಿಗೆ. ನೀವು ನನಗೆ 3 ಬಾರಿ ಆಯ್ಕೆ ಮಾಡಿದ್ರಿ. ಹೀಗಾಗಿ ಇವತ್ತು ನಾನು ಸಹ ಶಾಲೆ ಬಗ್ಗೆ ನಾನು ಇವತ್ತು ಬೆಳಿಗ್ಗೆ ಹೇಳಿದೆ, ಹಿರೇಗುತ್ತಿಯಲ್ಲಿ ಪದವಿ ಪೂರ್ವ ಸರ್ಕಾರಿ ಕಾಲೇಜಿಗೆ ಕಟ್ಟಡನೇ ಇರಲಿಲ್ಲಾಗಿತ್ತು. ನಾನು 2008ರಲ್ಲಿ MLA ಆದ ಫಸ್ಟ್ ವರ್ಷವೇ ಅಲ್ಲಿ ಸರ್ಕಾರದ ಪದವಿ ಪೂರ್ವ ಕಾಲೇಜಿಗೆ ಕಟ್ಟಡವನ್ನು ಕಟ್ಸ್ಕೊಡುವಂಥ ಕೆಲಸ ಮಾಡಿದ್ದೇನೆ. ಮತ್ತು 2018ರಲ್ಲಿ 2ನೇ ಬಾರಿ MLA ಆದ ನಂತರ ಅದರ ಫಸ್ಟ್ ಫ್ಲೋರ್ ಸಹ ನಾನೇ ಮಾಡಿಕೊಟ್ಟಿದ್ದೇನೆ. ಅಂದರೆ ಶಿಕ್ಷಣದ ಬಗ್ಗೆ ನಾನು ಸಹ ಕಾಳಜಿಯನ್ನು ಇಟ್ಕೊಂಡವನು ಅನ್ನುವಂಥದ್ದನ್ನು ನಾನು ಬೆಳಗ್ಗೆ ಹೇಳಿದ್ದೇನೆ. ನಾನು ಕುಮಟಾದಲ್ಲಿ ಪದವಿ ಪೂರ್ವ ಕಾಲೇಜ್ ನೆಲ್ಲೇಕೇರಿಯಲ್ಲಿದೆ. 1800 ವಿದ್ಯಾರ್ಥಿಗಳು ಇವತ್ತಿಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಬರೋದಿಲ್ಲ. ಆದರೆ ನಮ್ಮ ನೆಲ್ಲೇಕೇರಿ ಕಾಲೇಜಿಗೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಕ್ಯಾಂಪಸ್ ನಾನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೇನೆ. 2008ರಲ್ಲಿ ನಾನೇ MLA ಇದ್ದವಾಗ ಜಾಗ ತಗೊಂಡು ಕಟ್ಟಡವನ್ನು ಕಟ್ಟಿ ಇವತ್ತು ಅದಕ್ಕೆ ಬೇಕಾದಷ್ಟು ಕಟ್ಟಡಗಳನ್ನು ಕಟ್ಸ್ಕೊಡುವಂಥ ಕೆಲಸ ಹಿಂದೆ ನಮ್ಮ ಸರ್ಕಾರ ಇದ್ದವಾಗ ಮಾಡಿತ್ತು. ಅದನ್ನೀಗ ಪೂರ್ತಿಗೊಳಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಈಗ ಸನ್ಮಾನ್ಯ ಮಧು ಬಂಗಾರಪ್ಪನವರು ಆ ಕಾಲೇಜಿಗೆ ಬೇಕಾಗುವಂಥ ಕಂಪ್ಯೂಟರ್ ಸಹ ಮೊನ್ನೆ ರಿಲೀಸ್ ಮಾಡಿದ್ದಾರೆ, ಇವತ್ತು ಬಂದು ತಲುಪಿದೆ. ಅಂದರೆ ಶಾಲೆ ಬಗ್ಗೆ, ಕಾಲೇಜ್ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನಾನು ಇಟ್ಕೊಂಡಿದ್ದೇನೆ ಅನ್ನುವಂಥದ್ದನ್ನು. ಅದರ ನಂತರ ಡಿಗ್ರಿ ಕಾಲೇಜ್, ಸರ್ಕಾರದ ಡಿಗ್ರಿ ಕಾಲೇಜ್ ಇವತ್ತು ಕುಮಟಾದಲ್ಲಿ ಮಾಡಿಸಿದ್ದೇನೆ. ನಾನೇ ಬಂದ ನಂತರ ಮಾಡಿಸ್ಕೊಟ್ಟಿದ್ದೇನೆ. ಇದನ್ನು ನಿಮ್ಗೆ ನೆನಪು ಮಾಡಿ ಕೊಡಬೇಕಾಗ್ತದೆ. ನಾನು ನೆನಪು ಮಾಡಿ ಕೊಡದೇ ಇದ್ರೆ ದಿನಕರ್ ಶೆಟ್ಟಿ ಏನೂ ಕೆಲಸನೇ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೆಲವಷ್ಟು ಜನ ವೇದಿಕೆ ಮೇಲೆ ಬಂದು ಹೇಳ್ಕೊಂಡು ಹೋದವರು ಇದ್ದಾರೆ. ಶೂನ್ಯ ಅಭಿವೃದ್ಧಿನೇ ಶೂನ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬರ್ರಿ ನೀವು ನನ್ನ ಜೊತೆ ಚರ್ಚೆಗೆ ಬನ್ನಿರಿ ಅನ್ನುವಂಥದ್ದನ್ನು, ಎಷ್ಟು ಕೆಲಸ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು. ಬಹುಶಃ ಹಿಂದೆ ಈ ಭಾಗದ ಗ್ರಾಮ ಪಂಚಾಯತದ ಸದಸ್ಯರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಹಳ್ಳೇರು ಸಮಾಜದ ಮನೆಗಳಿಗೆ ಕರೆಂಟ್ ಇರಲಿಲ್ಲಾಗಿತ್ತು. ಆ ಮನೆಗಳಿಗೆ ಕರೆಂಟ್ ಕೊಡಿಸುವಂಥ ಕೆಲಸನೂ ನಾನು ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು. ರಸ್ತೆ ಮಾಡಿಕೊಟ್ಟಿದ್ದೇನೆ ಹಳ್ಳೇರು ಶಾಲೆ ಇದಕ್ಕೆ, ಎಲ್ಲಿ ಅವರ ಏರಿಯಾಗಳಿಗೆ ಬಾವಿ ಮಾಡಿಸ್ಕೊಟ್ಟಿದ್ದೇನೆ, ಬೋರ್ವೆಲ್ ಮಾಡಿಸ್ಕೊಟ್ಟಿದ್ದೇನೆ. ಏನ್ರಿ ಶಾಂತನಾಯ್ಕರ ಮಾಡಿದ್ದೇವೆ ಇಲ್ಲ? ನಾನು MLA ಇದ್ದಂಥ ಸಂದರ್ಭದಲ್ಲಿ ಏನು ಕೆಲಸ ಆಗಬೇಕಲ್ಲ ಆ ಕೆಲಸಗಳನ್ನು ಮಾಡಿದ್ದೇನೆ. ಇವತ್ತು ಒಂದು ಶಾಲೆ, ಕಾಲೇಜ್, ಅದರ ಜೊತೆಗೆ ಆರೋಗ್ಯದ ಬಗ್ಗೆನೂ ನಾನು ವಿಶೇಷವಾದಂಥ ಕಾಳಜಿಯನ್ನು ತೊಗೊಂಡಿದ್ದೇನೆ ನಾನು ಅನ್ನುವಂಥದ್ದನ್ನು. ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಲಸಿಕೆಗಳನ್ನು ಉಚಿತವಾಗಿ ಕೊಡಬೇಕು ಅನ್ನುವಂಥ ಒಂದು ನಿರ್ಣಯ ನಮ್ಮ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಇಡೀ ನನ್ನ ಕ್ಷೇತ್ರ ಕುಮಟಾ ಮತ್ತು ಹೊನ್ನಾವರದ ಜನರಿಗೆ ಲಸಿಕೆಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೇನೆ. ಇವತ್ತು ನೀವು ಕುಮಟಾ ಆಸ್ಪತ್ರೆಗೆ ಹೋದರೆ ಅತ್ಯುತ್ತಮವಾದಂಥ ಆಸ್ಪತ್ರೆ ಇದೆ, ಎಲ್ಲ ರೀತಿಯ ಸೌಕರ್ಯ ಇದೆ, ಉತ್ತಮವಾದಂಥ ವೈದ್ಯರಿದ್ದಾರೆ. ಇದೆಲ್ಲ ನಾನು ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೀ, ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪ್ರಯತ್ನ ಮಾಡಬೇಕಾಗ್ತದೆ. 2,80,00,000 ರೂಪಾಯಿಯನ್ನು ತಂದು ಡ್ರಾಮಾ ಸೆಂಟ್ರ್ ಮಾಡಿದ್ದೇನೆ. ಇನ್ನೊಂದು ತಿಂಗಳಲ್ಲಿ ಅದರ ಉದ್ಘಾಟನೆ ಮಾಡ್ತೇನೆ. ಯಾರು ಮಾಡಿದರು, ಹೇಗೆ ಮಾಡಿದರು, ಇದಕ್ಕೆ ಪ್ಲ್ಯಾನ್ ಮಾಡ್ತೇನೆ, ಕೆಲಸ ಮಾಡಿದ್ದೇನೆ. ಇಡೀ ನನ್ನ ಕ್ಷೇತ್ರದಲ್ಲಿ ನೀವು ಎಲ್ಲೇ ಹೋಗ್ರೆ ಉತ್ತಮವಾದಂಥ ಗುಣಮಟ್ಟದ ರಸ್ತೆಯನ್ನು ನಾನು ಮಾಡಿಸ್ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು. ಇಷ್ಟೆಲ್ಲ ಕೆಲಸ ಮಾಡಿದವಾಗಲೂ ಕೆಲವಷ್ಟು ಜನ ಬಂದ್ಕೊಂಡು ವೇದಿಕೆ ಮೇಲೆ ಬಂದರೆ ಅವರಿಗೆ ವೇದಿಕೆ ಸಿಕ್ಕಿದ್ರೆ ಸಾಕು, ಬಂದ್ಕೊಂಡು ಅಭಿವೃದ್ಧಿ ಶೂನ್ಯ ಅನ್ನುವಂಥ ಮಾತನ್ನು ಮೊನ್ನೆ ಒಂದು ಕಡೆ ಹೇಳಿದರು. ಅದಕ್ಕಾಗಿ ಈ ಮಾತುಗಳನ್ನು ನಾನು ಮಾಡಿಕೊಟ್ಟಂಥ ಕೆಲಸ, ನನಗೆ ನೀವು ಆಶೀರ್ವಾದ ಮಾಡಿದಿರಿ, ನಿಮ್ಮ ಪರವಾಗಿ ನಾನು ನಿಲ್ಲಬೇಕು ಅನ್ನುವಂಥ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈಗಾಗಲೇ ಹೇಳಿದ್ದೇನೆ, ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿಯ ಮುಖ್ಯಾಧ್ಯಾಪಕರು, ಶಿಕ್ಷಕರು, ಊರ ನಾಗರಿಕರು, ಗ್ರಾಮ ಪಂಚಾಯತದ ಅಧ್ಯಕ್ಷರು ಮತ್ತು ಹಳೆ ವಿದ್ಯಾರ್ಥಿಗಳು ಇವರೆಲ್ಲರೂ ಸೇರಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ರಿ. ಈ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತದೆ ಎನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳಿ, ನನಗೂ ಸಹ ಮಾತನಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ತಾವೆಲ್ಲ ಒದಗಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ, ಮತ್ತು ಈ ಶಾಲೆಗೆ ಇಂಟರ್ಲಾಕ್ ಹಾಕ್ಕೊಡ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಇಂಟರ್ಲಾಕ್ ಹಾಕ್ಕೊಡೋದ್ರ ಬಗ್ಗೆ ನಾನು ಸ್ವಲ್ಪ ವಿರೋಧ ಇದೆ. ಶೌಚಾಲಯ ಆಯ್ತಲ್ಲ, ಶೌಚಾಲಯ ಓಕೆ, ಇಂಟರ್ಲಾಕ್ಗಿಂತ ಶೌಚಾಲಯ, ಹೈಟೆಕ್ ಶೌಚಾಲಯ ನಮ್ಮ ವಿನಾಯಕ್ ಪಟ್ಕಾರ್ ಹೇಳ್ತಾ ಇದ್ದಾರೆ, ಶಿಕ್ಷಕರು ಹೇಳ್ತಾ ಇದ್ದಾರೆ.
ಅದಕ್ಕೆ ಏನು ಹಣ ಬೇಕಲ್ಲ ಅದನ್ನು ಮಂಜೂರಿ ಮಾಡಿ ಅದನ್ನು ಮಾಡಿಸ್ಕೊಡುವಂಥ ಕೆಲಸ ಖಂಡಿತವಾಗಿ ನಾನು 1 ವರ್ಷದ ಒಳಗಡೆ ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ, ದಯವಿಟ್ಟು ನಾನು ಮಾತಾಡಿದ ನಂತರ ನನಗೆ ಹೋಗಲಿಕ್ಕೆ ಒಂದು ಅನುವು ಮಾಡಿಕೊಡ್ರಿ. ಮತ್ತು ಈ ಶಾಲೆ ಬಗ್ಗೆ ನೀವು ಇಟ್ಕೊಂಡಂಥ ಒಂದು ಕಳಕಳಿ ಮುಂದುವರಿಸಬೇಕು. ಸರ್ಕಾರಿ ಶಾಲೆ ಬಗ್ಗೆ ಆಸಕ್ತಿ ಇಟ್ಕೊಳ್ಳಿ. ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ IAS IPS ಎಲ್ಲ ಅಧಿಕಾರಿಗಳಾದದ್ದು ಇದ್ದರೆ ಅದು ಕನ್ನಡ ಶಾಲೆಯಲ್ಲಿ, ಸರ್ಕಾರದ ಶಾಲೆಯಲ್ಲಿ ಅನ್ನುವಂಥದ್ದನ್ನು ತಾವೆಲ್ಲ ನೆನಪಿಟ್ಕೊಳ್ಬೇಕು. ಮತ್ತು ವಿಶೇಷವಾಗಿ ಶಾಲೆ ಬಗ್ಗೆ ತಾವೆಲ್ಲರೂ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀರಿ ಅನ್ನುವಂಥ ಒಂದು ವಿಶ್ವಾಸ ಈ ಕಾರ್ಯಕ್ರಮ ನೋಡಿದಾವಾಗಲೇ ನನಗೆ ಅನಿಸಿದೆ ಅನ್ನುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟಕೀಯ ನುಡಿಗಳನ್ನು ಆಡುವುದರ ಜೊತೆಗೆ ಕಾರ್ಯಕ್ರಮಕ್ಕೆ 10,000 ರೂಪಾಯಿಗಳ ಒಂದು ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಎನ್ನುವುದನ್ನು ಬಹಳ ಸಂತೋಷದಿಂದ ವ್ಯಕ್ತಪಡಿಸ್ತಾ ಇನ್ನೊಂದು ಕಾರ್ಯದ ನಿಮಿತ್ತ ಶ್ರೀಯುತ ದಿನಕರ್ ಕೆ ನಾನು ಭಾಳ ಕಡೆ ನೋಡ್ತೇನೆ, ಶಾಲೆಗೆಲ್ಲ ಹೋದವಾಗ ಒಂಥರ ನಂಬಿಕೆ ವಾಸ್ತೆ ಅನೇಕ ಶಾಲೆಯಲ್ಲಿ ಮಾಡಿದ್ದು ನಾನು ನೋಡಿದ್ದೇನೆ. ಆದರೆ ಇದಕ್ಕೆ ಭಾಳ ಒಳ್ಳೆಯ ಮೆರುಗನ್ನು ಕೊಟ್ಟಿದ್ದೀರಿ, ಭಾಳ ಉತ್ತಮವಾದಂಥದ್ದು. ಅಂದರೆ ಇದೆಲ್ಲ ಮಾಡಬೇಕಾದ್ರೆ ಬಹುಶಃ ಬೆಂಗಳೂರು, ಮೈಸೂರು, ಮಂಗಳೂರು ಅಂಥ ಸಿಟಿಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು. ಈ ಪೇಪರ್ ಇರ್ಬೋದು, ಈ ಪ್ರಿಂಟಿಂಗ್ ಇರ್ಬೋದು, ಎಲ್ಲ ಅದ್ಭುತವಾದಂಥದ್ದನ್ನು ನೀವು ಸ್ಮೃತಿ ಸಿಂಚನವನ್ನು ಮಾಡಿದ್ರಿ. ಆವಾಗಲೇ ಹೇಳಬೇಕಾಗಿತ್ತು. ಟೀಚರ್ ಅಲ್ಲ, ಗೆಸ್ಟ್ ಟೀಚರ್ ಏನೇ ಇರಲಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇದು ಒಂದು ಹೇಳಬೇಕು ಅನ್ನುವಂಥದ್ದಕ್ಕಾಗಿ ಬಂದು ಹೇಳಿದ್ದೇನೆ. ನಮಸ್ಕಾರ. ಅತಿಥಿ ಶಿಕ್ಷಕರಾದಂಥ ಚಾಂದಿನಿಯವರ ಒಂದು ಕೈ ಚಳಕದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಯತ್ನದೊಂದಿಗೆ ಈ ಒಂದು ಸ್ಮರಣ ಸಂಚಿಕೆಯಲ್ಲಿ ಗುರುನಮನವನ್ನು ಕಂಡುಕೊಂಡಿರತಕ್ಕಂತಹ ಎಲ್ಲ ಗುರುಗಳ ಪರವಾಗಿ ಶ್ರೀಯುತ ವಾಸುದೇವ್ ಗೋವಿಂದರಾಯ್ ನಾಯಕ್ ಇವರು ಎಲ್ಲ ಗುರುಗಳ ಪರವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ಅನನ್ಯ ರತ್ನಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕುಂಭಕಳಸದೊಂದಿಗೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಧನ್ಯತೆಯನ್ನು ಮೂಡಿಸಿದಂಥ ಎಲ್ಲ ತಾಯಂದಿರಿಗೂ ಸಹ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಮಕ್ಕಳನ್ನು ಆದರ್ಶ ಮಕ್ಕಳನ್ನಾಗಿ ಬೆಳೆಸಿ ಶಾಲೆಯ ಶಿಕ್ಷಣವನ್ನು ಕೊಡಿಸಿ ಉತ್ತಮ ನಾಗರಿಕತ್ವದ ಕಡೆಗೆ ಮುನ್ನುಗ್ಗಿಸಲು ಪ್ರಯತ್ನಿಸಿರುವ ಎಲ್ಲ ಆದರ್ಶ ತಾಯಂದಿರಿಗೂ ಸಹ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಾಲೆಯ ಮಕ್ಕಳು ಅತ್ಯಂತ ಉತ್ಸಾಹದಿಂದ ನಲಿಯುತ್ತಾ ಕೇಕೆ ಹಾಕಿ ಈಗ ನೃತ್ಯವನ್ನು ಮಾಡುತ್ತಾ ಹೋಗಿದ್ದಾರೆ. ನಾನು ಈ ಶಾಲೆಗೆ ಬಂದಾಗ ಎಳೆಯ ಮಕ್ಕಳನ್ನು ಕುರಿತು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನೋಡು ಕನಸದು ಸುಂದರ, ಈ ಪದ್ಯ ಹೇಳ್ದಂಗೆ ಮಕ್ಕಳು ಹೇಳ್ಕೊಂಡು ಕುಣಿತಿದ್ರು. ಹಾಗೆ ರಾಷ್ಟ್ರೀಯ ಹಬ್ಬಗಳನ್ನು ಅಚ್ಚುಕಟ್ಟಾಗಿ ನಾನು ನಿರ್ವಹಿಸುತ್ತಿದ್ದೆ. ಗಾಂಧಿ ಜಯಂತಿ ಅಂತೂ ಹೇಳಿದ್ದು, ತಟ್ಟು ಚಪ್ಪಳೆ ಪುಟ್ಟ ಮಗು ಗಾಂಧಿಗಿಂದು ಜನುಮದಿನ, ತಟ್ಟು ಚಪ್ಪಳೆ ಪುಟ್ಟ ಮಗು ಗಾಂಧಿಗಿಂದು ಜನುಮದಿನ, ತಕ್ಕೋ ಕೈ ಇಕ್ಕೋ ಕೈ ಗಾಂಧಿಗಿಂದು ಜನುಮದಿನ, ಆಡ ಹಾಲು ಹೆಸರು ಕೀರ ಬೇವು ಚಟ್ನಿ ಗೋಧಿ ರೊಟ್ಟಿ ಅಷ್ಟು ನೀರು ಅವನಿಗಿಡು ಎಂದು ಮುಂತಾಗಿ ಹೇಳುವಾಗ ಮಕ್ಕಳೆಲ್ಲ ಆನಂದದಿಂದ ನಲಿಯುತ್ತಿದ್ದರು. 60 ವರ್ಷಗಳ ಹಿಂದೆ ನಮ್ಮ ಶಿಕ್ಷಣ ಇಲಾಖೆ ಬಿತ್ತಿದ ಬೀಜ ಇಂದು ಹೆಮ್ಮರವಾಗಿ ಬೆಳೆದಿರುವುದನ್ನು ನೋಡಿ ನನಗೆ ಆನಂದ ಉಮ್ಮಳಿಸಿ ಬರುತ್ತಾ ಇದೆ. ನಾವು ಇಲ್ಲಿ ಸೇವೆ ಸಲ್ಲಿಸಿದ್ದರಿಂದ ಗುರುವಂದನೆಯನ್ನು ಸ್ವೀಕರಿಸುವುದಕ್ಕೆ ನಾವು ಬಂದಿದ್ದೇವೆ. ನಾನು ಕೃತಾರ್ಥನಾಗಿದ್ದೇನೆ. ಆ ಎಲ್ಲ ಪುಣ್ಯ ನನ್ನಪ್ಪನಿಗೆ ಸಲ್ತದೆ. ಅವರು ಯಾವುದೇ ಸನ್ಮಾನವನ್ನು ಸ್ವೀಕರಿಸಲಿಲ್ಲ, ನಿಸ್ವಾರ್ಥಿ. ನಾನು ಆತ್ಮ, ನಮ್ಮಪ್ಪ ಪರಮಾತ್ಮ. ಈ ಗೌರವಾದರುಗಳು ನನ್ನಪ್ಪನಿಗೆ ಸಲ್ಲಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಶಿಂಗನಮಕ್ಕಿ ಸಾಲಿಯಣ್ಣ ಅಂತ ಹೇಳಿದ್ರೆ ನನ್ನಪ್ಪ. ಅವರು 1ನೇ ತರಗತಿಯನ್ನು ಮಾತ್ರ ಕಲಿತದ್ದು.
ಇಂದು ಅವರ ಪೆಟ್ಟಿಗೆನ ನೋಡಿದ್ರೆ ಭೀಷ್ಮನ ಅರ್ಥವನ್ನು ಬರೆದು ಭೀಷ್ಮನ ಪಾತ್ರ ನಿರ್ವಹಿಸುವವರಿಗೆ ಕಲಿಸಿ ಭೀಷ್ಮನಿಗೆ ಏರಿರಿ ರಥವನ್ನು ಎಂದು 3 ಮಕ್ಕಳನ್ನು ಧಾರೆ ಎರೆದು ಕೊಡುವಾಗ ಆಚಾರ್ಯರೇ ತಾವು ಪ್ರಾಜ್ಞ, ನಿನ್ನ ಕಟ್ಟಳೆ ವಿಕ್ರಮ, ಮುಂದೆ ನೋಡೋಣ, ನನ್ನನ್ನು ಗೆಲ್ಲುವವರು ಇದ್ದರೆ ರಾಜಾದಿರಾಜರು ಬರಲಿ ಅಂತ ಹೇಳಿದ್ರು. ಅಲ್ಲಿವರೆಗೆ ಏರಿರಿ ರಥವನ್ನು ಅಂತ ಹೇಳಿದ ತಕ್ಷಣ ಉಳಿದೆಲ್ಲ ರಾಜರು ತಲೆ ತೆಗೆಸ್ಬಿಟ್ರು. 3 ಮಂದಿ ಹೆಣ್ಮಕ್ಕಳನ್ನು ತಗೊಂಡೋಗಿ ಮದುವೆ ಮಾಡಾಗೋಯ್ತು. ಆಚಾರ್ಯರು ಚಕ್ರವರ್ತಿಯಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಬೆಳವಣಿಗೆಯಾದಂತೆ ಬಾಸ್ ಈಸ್ ನಾಟ್ ಆಲ್ವೇಸ್ ಬಾಸ್ ಅಂತ ಹೇಳೋದನ್ನು ಈಗ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದೇ ಸಮನೆ ಅವರು 3 ಮಕ್ಕಳನ್ನು ಮದುವೆ ಮಾಡುವಂಥ ಒಂದು ಕಟ್ಟಳೆ ಇರಲಿಕ್ಕಿಲ್ಲ. ಇರಲಿ, ಆಗದದ್ದು ಆಗಿ ಹೋಯಿತು. ನಮಗೆ ನನ್ನಪ್ಪ ಬಡತನದಲ್ಲಿಯೂ ಶಾಲಾ ಶಿಕ್ಷಣವನ್ನು ಕಲಿಸಿದ್ದಾನೆ. 4 ಹೆಣ್ಣು 4 ಗಂಡು ಎಲ್ಲರನ್ನೂ ಸುಶಿಕ್ಷಿತರನ್ನಾಗಿ ಮಾಡಿದ್ದಾನೆ. 3600 ರೂಪಾಯಿ ನಾನು SSLC ಓದುವಾಗ ವಾರ್ಷಿಕ ವರಮಾನ. ಅಂಥದ್ರಲ್ಲಿ ಎಲ್ಲ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ತುಂಬ ಗ್ರೇಟ್, ಅವರಿಗೆ ಶರಣು. ಎಲ್ಲ ಪಾಲಕರು ಬಡವರಿರಲಿ ಶ್ರೀಮಂತರಿರಲಿ, ನಿಮ್ಮೆಲ್ಲ ಮಕ್ಕಳನ್ನು ಸಾರ್ಥಕ ಶಿಕ್ಷಣಕ್ಕಾಗಿ ಶಾಲೆಗೆ ಸೇರಿಸಿ ಎಲ್ಲ ಮಕ್ಕಳು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಭಾರತಾಂಬೆ ಧನ್ಯಳಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂತ ಗುರುವೇ ನಮಃ. ಇವತ್ತಿನ ಈ ಶುಭ ದಿನದಂದು ವೇದಿಕೆ ಮೇಲೆ ಇರ್ತಕ್ಕಂಥ ಸಮಯದ ಅಭಾವ ಇರೋದರಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ, ನನ್ನ ಗುರುಗಳ ಶ್ರೀಮತಿಯವರಾಗಿರ್ತಕ್ಕಂಥ ಶಾರದಾ ಮಾತೆಯವರಿಗೆ, ನನ್ನ ಮಾತೃಶ್ರೀಯವರಿಗೆ ಹಾಗೂ ನನ್ನ ಪೂಜ್ಯ ಗುರುಗಳಾದ ಕೃಷ್ಣಪ್ಪರವರಿಗೆ ವಂದಿಸ್ತಾ, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯ ಅಧಿಕಾರಿಗಳು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ವಂದಿಸ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ನಾನು ಈ ಶಾಲೆಯಲ್ಲಿ ಓದಿದ್ದು ಕೇವಲ 8 ತಿಂಗಳು ಮಾತ್ರ. ನಾನು 8 ತಿಂಗಳಲ್ಲಿ ಓದಿದಂಥ ಈ ಶಾಲೆ ನನ್ನನ್ನು ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿತ್ತು ನನ್ನಲ್ಲಿರುವಂಥ ಶ್ರದ್ಧೆ. ಹಾಗಾಗಿ ತಾವು ಕೂಡ ಈ ಶಾಲೆಯಲ್ಲಿ ಕೆಲವು ವರ್ಷಗಳು, ಜಾಸ್ತಿ ವರ್ಷಗಳ ಒಂದು ಕಲಿಕೆಯಲ್ಲಿ ನೀವು ಇದ್ದಿರೋದ್ರಿಂದ, ಓದಿರೋದ್ರಿಂದ ನೀವು ಕೂಡ ಹೀಗೆ ನಮ್ಮ ಹಾಗೆ ಸಣ್ಣ ಸಣ್ಣ ಪ್ರಮಾಣದ ಈ ಶಾಲೆಗೆ ಬೇಕಾದಂಥ ಏನೇ ಒಂದು ಕಲಿಕೆಗೆ ಸಂಬಂಧಿಸಿದಂತಾಗಿರ್ಬೋದು, ಕಟ್ಟಡಕ್ಕೆ ಸಂಬಂಧಿಸಿದಾಗಿರ್ಬೋದು, ಅಂತಹ ದೇಣಿಗೆ ರೂಪದಲ್ಲಿ ಕೊಡುವಂತಹ ಒಂದು ಕೈ ಚಾಚುವ ಕೆಲಸವನ್ನು ತಾವು ಕಾಣಿಕೆ ರೂಪದಲ್ಲಿ ನೀಡಿ ಅಂತ ಹೇಳ್ತಾ, ಮತ್ತು ಇವತ್ತು ಈ ನಾವು ಮಾಡಿದಂಥದ್ದೇನು ಮಹಾ ಸಾಧನೆ ಅಲ್ಲ. ನನಗೆ ಮೂಲತಃ ಏನಾಗಬೇಕಾಗಿತ್ತು ಅಂತಂದರೆ, ನನ್ನ ಗುರುಗಳು ಗುರುಮಾತೆಯರಾಗಿರ್ತಕ್ಕಂಥ ಅವರನ್ನು ಮತ್ತು ನನಗೆ ಅನ್ನವನ್ನು 3 ವರ್ಷಗಳ ಕಾಲ ಏನನ್ನೂ ಹೇಳದೆ ನನಗೆ ಅನ್ನವನ್ನು ನೀಡಿದಂಥ ನನ್ನ ಮಾವನನ್ನು, ನನ್ನ ಕಷ್ಟ ಕಾಲದಲ್ಲೂ ಕೂಡ ನನ್ನನ್ನು ಸಾಕಿ ಸಲುಹಿದ ನನ್ನ ತಂದೆ ತಾಯಿಯವರನ್ನು ಸನ್ಮಾನಿಸಬೇಕಾಗಿದ್ದಂತಹ ಇದೊಂದು ಪ್ರಧಾನ ವೇದಿಕೆ ನನಗೆ ಅವಕಾಶ ಮಾಡಿಕೊಡ್ತು. ಹಾಗಾಗಿ ಇವತ್ತಿನ ಈ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂಥ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕ ವೃಂದ ಹಾಗೂ ಎಲ್ಲ ಊರ ನಾಗರಿಕರು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ, ಈ ವಜ್ರ ಮಹೋತ್ಸವದ ಈ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ ಇಂಥ ಒಂದು ಕುಗ್ರಾಮದಲ್ಲಿ ಇಂಥ ವಿಜೃಂಭಣೆಯ ಕಾರ್ಯಕ್ರಮ ಆಯಿತು ಅಂತಂದರೆ ನಾವು ಇದನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂಥ ಈ ಒಂದು ಸಮಯ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಬಲ ಇದೆ, ನಮ್ಮಲ್ಲಿ ಛಲ ಇದೆ. ಹಾಗಂತ ನಾವು ಅದನ್ನು ಏನೇನೋದಕ್ಕೋ ಅನ್ಯ ಕೆಲಸಕ್ಕೆ ಉಪಯೋಗಿಸಿದ್ರೆ ಅದು ಪ್ರಯೋಜನ ಇಲ್ಲ. ಇಂಥ ಸುಸಂಜಿತವಾಗಿರ್ತಕ್ಕಂಥ ಇಂಥ ಒಳ್ಳೆಯ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಮುಂದೂ ಕೂಡ ನಾವು ನಮ್ಮ ಶಾಲೆಗೆ ಬೇಕಾದಂಥ ಹಲವು ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತಾ, ಮತ್ತು ನಮ್ಮ ಶಾಲೆಗೆ ಈಗಾಗಲೇ ನಮ್ಮ ಗುರುಮಾತೆಯರಾಗಿರ್ತಕ್ಕಂಥ ಶಾರದಾ ಅಮ್ಮ ಅವರು ನಮ್ಮ ಶಾಲೆಗೆ 10,000 ರೂಪಾಯಿಗಳ
ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದು ಯಾಕಂತಂದರೆ ಶಾಲೆಗಳಿಗೆ ಯಾವುದೇ ಕಾರ್ಯಕಲಾಪಗಳಿಗೆ ಬಳಸುವಂತಿಲ್ಲ. ಅದನ್ನು ಪ್ರತಿ ವರ್ಷ ಅದನ್ನು 10 ಲಕ್ಷ ರೂಪಾಯಿಗಳನ್ನು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟು ಅದರ 1 ವರ್ಷದ ಅವಧಿಯಲ್ಲಿ ಬರ್ತಕ್ಕಂಥ ಏನು ಬಡ್ಡಿ ಇದೆಯೋ ಅದನ್ನು ಯಾವುದೇ ಜಾತಿ ತಾರತಮ್ಯ ನೋಡದೆ 7ನೇ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆಯುವಂಥ ಮಕ್ಕಳಿಗೆ ಪ್ರತಿ ವರ್ಷ ಅದನ್ನು ಬಹುಮಾನದ ರೂಪದಲ್ಲಿ ಕೊಡಬೇಕು ಅನ್ನೋದಾಗಿ ಅವರು ಒಂದು ಆಶ್ವಾಸನೆಯನ್ನು ನೀಡಿ ಶಾಲೆಗೆ ನೀಡಿರ್ತಾರೆ. ಆ ಅಮೌಂಟನ್ನು ನಾವೀಗಾಗಲೇ ನಮ್ಮ ಪ್ರಧಾನ ಗುರುಮಾತೆಯರ ಕೈಯಲ್ಲಿ ಕೊಟ್ಟಿದ್ದೇವೆ. ಅದನ್ನು ಚಾಚು ತಪ್ಪದೆ ಈ ಶಾಲೆಯ ಪ್ರಧಾನ ಗುರುಗಳು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಅದನ್ನು ಒಂದು ಆ ಪುಸ್ತಕ ರೂಪದಲ್ಲಿ ಟರಾವ್ ರೂಪದಲ್ಲಿ ಬರೆದು ಪ್ರತಿ ವರ್ಷ ಅದನ್ನು ಯಾವ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀರಿ, ಎಷ್ಟು ಬಂದಿದೆ ಅನ್ನುವಂಥದ್ದನ್ನು ಅದು ಪ್ರತಿ ವರ್ಷ ಅದು ಚಾಲನೆಯಲ್ಲಿ ಹೋಗ್ತಾ ಇರಬೇಕು. ಯಾಕಂದರೆ ನಿಮ್ಮ ನಂತರ ಯಾರು ಬರ್ತಾರೋ ಅವರು ಬಂದವರೆಲ್ಲರೂ ಕೂಡ ಇದನ್ನೇ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಗುರುಮಾತೆಯವರ ಒಂದು ಗುರಿಯಾಗಿದೆ. ಅದನ್ನು ಮಾಡ್ತೀರಿ ಅನ್ನುವಂಥ ಆಶ್ವಾಸನೆ ಇದೆ. ನನಗೆ ಇನ್ನು ಮಾತಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ, ವೇದಿಕೆ ಆಗಿದೆ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ನಾನು ಕೆಲವು ದಿನಗಳಲ್ಲಿ 8 ತಿಂಗಳ ಕಾಲ ನಾನು ಈ ಶಾಲೆಯಲ್ಲಿ ಓದಿದ್ದೆ. ನನಗೊಂದು ಅವಕಾಶ ಸಿಕ್ತು. ಅದರಲ್ಲೂ ನಾನು ಹೆಸರು ಹೇಳಬಾರ್ದು, ನನ್ನನ್ನು ಈ ವೇದಿಕೆಯಲ್ಲಿ ಕರೆದಂಥ ನೋಡಿ, ನಾನು ಹೋಗಿ ಸುಮಾರು 34 ವರ್ಷಗಳ ಕಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಮಾನ್ಯ ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯನಾಗಿ, ಪದೋನ್ನತ ಶಿಕ್ಷಕನಾಗಿ ಹಾಗೆ ನಾನು ಸೇವೆಯನ್ನು ಸಲ್ಲಿಸಿ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಯಾವುದೇ ಒಂದು LW ಆಗಲಿ ಯಾವುದೇ ಬ್ಲ್ಯಾಕ್ ಡಬ್ಲ್ಯೂ ಆಗಲಿ ನಾನು ಯಾವುದನ್ನು ತಗೊಂಡವನಲ್ಲ. ನನ್ನ ಕೆಲಸವನ್ನು ನಿಷ್ಠೆಯನ್ನು ಮಾಡಿದ್ದೀನಿ. ಈಗಾಗಲೇ ಇಲ್ಲಿ ವೇದಿಕೆ ಮೇಲೆ ಸನ್ಮಾನಿತರು ಕೂಡ ಅದೇ ಮಾತನ್ನು ಈಗ ಕೊನೆಯಲ್ಲಿ ಕೂಡ ಹೇಳೋದ್ರು. ಹಾಗೆ ನಮ್ಮ ವೃತ್ತಿಯಲ್ಲಿ ನಾವು ಚಾಚು ತಪ್ಪದೆ ನಿಯತ್ತಿನಿಂದ ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳು ಕೇವಲ ತುಂಬ ಬಡ ಮಕ್ಕಳು. ಹಾಗಾಗಿ ನಾವು ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರು ಅಂತಾದರೆ ಅವರು ನಮ್ಮಂಥ ಎಲ್ಲೋ ಸಾಮಾನ್ಯ ಒಂದು ಹುಡುಗರಾಗಿ ಬೆಳೀತಾರೆ ಅನ್ನೋಂತ ಹೇಳ್ತಾ ಇವತ್ತಿನ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮತ್ತು ಅದರಲ್ಲೂ ಇವತ್ತು ಸಾಕಷ್ಟು ಸಮಯವನ್ನು ಬಿಡು ಮಾಡಿಕೊಂಡು ಈಗಾಗಲೇ ನಮ್ಮ ಶಾರದಾ ಅಮ್ಮವರಿಗೆ ಆರೋಗ್ಯದಲ್ಲಿ ಏರುಪೇರಿದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಆದಷ್ಟು ಸಮಯವನ್ನು ನನಗಾಗಿ ಬಿಡು ಮಾಡಿಟ್ಟು ವೇದಿಕೆ ಮೇಲಿದ್ದಾರೆ. ಮತ್ತು ಅವರ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವರು ಅಳಿಯಂದಿರು ಬಂದಿದ್ದಾರೆ ಈ ಸಂಭ್ರಮವನ್ನು ನೋಡೋದಕ್ಕೆ. ಅವರಿಗೆಲ್ಲರಿಗೂ ನಾನು ಚಿರಋಣಿ. ಹಾಗೆ ನನ್ನ ಗುರುಗಳಾಗಿರುವಂಥ ಕೃಷ್ಣಪ್ಪ ಸರ್ ಅವರು ಕೋಲಾರದ ವೇಮಗಲ್ನಲ್ಲಿ ಅವರು ಇಡಗುಂಜಿಯಲ್ಲಿ ಪ್ರಥಮ ಶಿಕ್ಷಕರಾಗಿ, ಕೊನೆಗೆ ವೇಮಗಲ್ ಕಾಲೇಜಿನಲ್ಲಿ ಸಹ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಅದೇ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿಯಾಗಿ ಇವತ್ತು ಕೂಡ ನನ್ನ ಕರೆಗೆ ತಮ್ಮ ಸಾಕಷ್ಟು ಸಮಯನ ಬಿಡು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ನನ್ನ ತಂದೆ ತಾಯಿಗಳು ಕೂಡ ನನ್ನನ್ನು ಬಹಳ ಕಷ್ಟದಲ್ಲಿ ಸಾಕಿರೋದ್ರಿಂದ ಅವರೆಲ್ಲ ಚರಣಾರವಿಂದಗಳಿಗೆ ವಂದಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ತಾವುಗಳೆಲ್ಲ ಹಿರಿಯರು ಕಿರಿಯರು ಇದ್ದೀರಾ, ತಮಗೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ಕಾರ್ಯಕ್ರಮ ಇನ್ನೂ ಕೂಡ 10 ಹಲವಾರು ವರ್ಷಗಳಲ್ಲಿ ಬರಲಿ. ನನ್ನ ಕೈಲಾದಂಥ ಸೇವೆಯನ್ನು ನಾನು ಸದಾ ಕೊಡೋದಕ್ಕೆ ಸಿದ್ಧನೇ ಇದ್ದೇನೆ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ಮೊರಬ ಶಾಲಾ ವಜ್ರ ಮಹೋತ್ಸವ ಸಂಭ್ರಮದ ಇವತ್ತಿನ ವೇದಿಕೆಯಲ್ಲಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರೇಗುತ್ತಿ ಗ್ರಾಮ ಪಂಚಾಯತದ ಅಧ್ಯಕ್ಷರು ಹಿರಿಯರಾದ ಶ್ರೀಯುತ ಶಾಂತಯ್ಯ ನಾಯ್ಕರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಶಿಕ್ಷಕ ಸಿಬ್ಬಂದಿಗಳೇ, ಶಾಲಾ SDMC ಅಧ್ಯಕ್ಷರೇ, ಸದಸ್ಯರೇ, ಪಾಲಕರೇ, ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನನ್ನೆಲ್ಲ ಸ್ನೇಹಿತ ವರ್ಗದವರೇ, ತುಂಬ ಸಂತೋಷವಾಗ್ತಾ ಇದೆ. ಹೊಸನಗರ ಮೊರಬದ ಅತ್ಯಂತ ಹಿಂದುಳಿದ ವರ್ಗಗಳೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವ ಈ ಊರಿನಲ್ಲಿ ಅತ್ಯಂತ ಸುಂದರವಾಗಿ ಶಾಲಾ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿಯ ಶಾಲೆಯ ಶಿಕ್ಷಕರು, SDMಸರು, ಊರವರೆಲ್ಲ ಸೇರಿ ಮಾಡ್ತಿರೋದಕ್ಕೆ ಮೊದಲೇದಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಯಾಗಿ ಇವತ್ತು ಈಗಾಗಲೇ ಟೈಮ್ ಹೆಚ್ಚಾಗ್ತಿರೋದು, ನಾನು ಮತ್ತೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ಮಾತಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಈ ಪೋಡಿಯಮನ್ನು ನೀಡಿದ ನಮ್ಮ ವಿಕ್ರಮ್ ಹಳ್ಳೆ ನನ್ನ ಆತ್ಮೀಯ ಮಿತ್ರ, ಅವನಿಗೆ ಅಭಿನಂದಿಸ್ತೇನೆ.
ಹಾಗೆಯೇ ಮಹಾದ್ವಾರ ಏನು ನಿರ್ಮಿಸಿಕೊಟ್ಟಿದ್ದಾರಲ್ಲ ದೇವು ಶಿವಹಳ್ಳಿಯರ್ ಹಾಗೂ ರಾಮದಾಸ್ ಶಿವಹಳ್ಳಿಯರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅದಕ್ಕೆ ಗೇಟನ್ನು ನೀಡಿದ ನಮ್ಮ ಶಾಂತ ನಾಯ್ಕರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಕೇಳಿದ್ರೆ, ಸರ್ಕಾರಗಳು ವಿಶೇಷವಾಗಿ ಶಿಕ್ಷಣಕ್ಕೆ ಏನು ಹಣ ಖರ್ಚು ಮಾಡ್ತಾರೆ ಅದು ವೇಸ್ಟ್ ಅಂತ ಹೇಳಿ ಭಾವನೆ ಇದೆ ಭಾಳಷ್ಟು ಸರ್ಕಾರದ ಮಂತ್ರಿಗಳಲ್ಲಿ, ಅಧಿಕಾರಿಗಳಲ್ಲಿ. ಆದರೆ ಅದು ಇನ್ವೆಸ್ಟ್ಮೆಂಟು ಭವಿಷ್ಯಕ್ಕಾಗಿ. ನಾವು ಬೇರೆ ಯಾವುದೇ ಕಾರ್ಯಕ್ರಮ ಹಣ ಕೊಟ್ಟರು ಹಾಕಿದರೂ ಕೂಡ ಅದು ಆ ತಾತ್ಕಾಲಿಕ ಆಗಿರುತ್ತೆ. ಆದರೆ ಶಿಕ್ಷಣದಿಂದ ಏನು ನಮಗೆ ಲಾಭ ದೊರೀತಲ್ಲ ಅದು ಪರ್ಮನೆಂಟ್. ಇವತ್ತು ಸರ್ಕಾರಗಳು ಎಷ್ಟೇ ಯೋಜನೆಗಳನ್ನು ಘೋಷಿಸಿದರೂ ಕೂಡ ಅದು ತಾತ್ಕಾಲಿಕ. ಶಿಕ್ಷಣದಿಂದ ಮಾತ್ರ ಸಂಪೂರ್ಣವಾದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನೋದನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೂಲಕ ನಮಗೆ ತಿಳಿದು ಬಂದಿದೆ. ಹಾಗಾಗಿ ಶಿಕ್ಷಣಗಳಿಗೆ ಯಾರೇ ಸಹಾಯ ಮಾಡರೂ ಅವರಿಗೆ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದಿರಿ, ಈ ಕಾರ್ಯಕ್ರಮದಲ್ಲಿಗೆ ಸಹಕಾರ ನೀಡಿದವರು ಸನ್ಮಾನಿಸಿದಿರಿ. ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೀವು ಮಾಡಿದ್ದಕ್ಕೆ ನಾನು ಶಾಲೆಯ ಸರ್ವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೂ ಅಭಿನಂದನೆ ಹೇಳಿದ್ವಿ. ಆದರೆ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಯೋಗೇಶ್ ಕೊಡಕ್ನಿಯವರಿಗೂ ಗಜುಹಳ್ಳಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಕೇಳಿದ್ರೆ, ಈ ಭಾಗದಲ್ಲಿ ಅತಿ ಹೆಚ್ಚು ನನಗೆ ರಾಜಕೀಯವಾಗಿರ್ಬೋದು, ಉದ್ಯಮದಲ್ಲಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಭಾಗದಂಥ ಜನ ನನಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದಂಥ ಜನ ಈ ಭಾಗದಲ್ಲಿದ್ದಾರೆ. ನನಗೆ ಪ್ರೀತಿ ಪಾತ್ರರಾದ ಜನ ಈ ಭಾಗದಲ್ಲಿದ್ದಾರೆ. ಈ ಭಾಗದಲ್ಲಾಗುವ ಎಲ್ಲ ಕಾರ್ಯಕ್ರಮಗಳು ನಾನು ಉಪಸ್ಥಿತನಿದ್ದರೆ ಕಾರಣ ಅವರ ಮೇಲಿರುವ ಒಂದು ಪ್ರೀತಿ, ಹಾಗೂ ನನಗೂ ಕೂಡ ಅವರ ಕೆಲವೊಂದು ಋಣಗಳನ್ನು ತೀರಿಸುವುದು ಬಾಕಿ ಇದೆ. ಆ ಋಣಗಳ ತೀರಿಸೋದು ಬಾಕಿ ಇರೋದ್ರಿಂದ ಈ ಊರಲ್ಲಾಗುವ ಸರ್ವ ಕಾರ್ಯಕ್ರಮಗಳು ನಾನು ಸದಾಕಾಲ ಇರ್ತೇನೆ. ಮುಂದಿನ ದಿನಗಳು ಕೂಡ ಈ ಶಾಲೆ ಅಭಿವೃದ್ಧಿ ಜೊತೆಗೆ ಇನ್ನಿತರ ಅಭಿವೃದ್ಧಿಗೂ ನಾನು ನಿಮ್ಮ ಜೊತೆಗೆ ನಿಂತು ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನಿಂದ ಆಗುವ ಎಲ್ಲ ಸಹಾಯ ಸಹಕಾರಗಳನ್ನು ನೀಡ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಈ ಶಾಲೆಯ ಈಗ ಹಿಂದಿನ ಶಿಕ್ಷಕರು ಇರ್ಬೋದು, ಈಗಿನ ಶಿಕ್ಷಕರು ಕೂಡ ಉತ್ತಮವಾದ ಶಿಕ್ಷಣವನ್ನು ನೀಡ್ತೇನೆ ಕೇಳಿ ತಿಳ್ಕೊಂಡಿದ್ದೇನೆ. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗಿರೋದು ತುಂಬ ಒಳ್ಳೆಯ ವಿಚಾರ. ಹಾಗೂ ಶಾಂತ ನಾಯ್ಕರಲ್ಲಿ ಮನವಿ ಅಂದರೆ ಈ ಶಾಲೆಗೆ ಬೇಕಾದ, ಯಾಕಂದರೆ ಇವತ್ತು ಅವರು ಹಾಲಿ ಅಧಿಕಾರದಿದ್ದಾರೆ, ಬೇಕಾದ ಸಣ್ಣ ಪುಟ್ಟ ಯಾವುದೇ ಕಷ್ಟ ಕಾರ್ಪಣ್ಯಗಳು ಶಾಲೆಯಲ್ಲಿ ಬಂದರೂ ಅದನ್ನು ನಿವಾರಿಸಿಕೊಡಬೇಕು. ಹಾಗೂ ರಾಜೇಂದ್ರ ಭಟ್ರಲ್ಲೂ ಕೂಡ ನಾನು ಹೇಳೋದಿಷ್ಟೇ, ಶಾಲೆಗೆ ಬೇಕಾದ ಸರ್ಕಾರದಿಂದ ದೊರೆಯಬಹುದಾದ ಎಲ್ಲ ವಿಚಾರಗಳಲ್ಲೂ ಮನಪೂರ್ತಿಯಾಗಿ ಇವರಿಗೆ ಸಹಾಯ ಮಾಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಕೆಲವು ಕ್ಷಣ ಮತ್ತು ಸ್ಮೃತಿ ಸಿಂಚನ ಹಸ್ತಪ್ರತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ಅದ್ಭುತವಾದಂಥ ನುಡಿಗಳಿಗಾಗಿ. ಈಗ ವೇದಿಕೆಯನ್ನು ಮತ್ತು ಸ್ವಾಗತವನ್ನು ಹೇಳ್ತಾ ಭಾಳ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೇವೆ. ಇದು ಹೊಸ ನಗರವೇ ಆಗಿದೆ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಒಂದು 2-3 ತಿಂಗಳಿನಿಂದ ಎಲ್ಲರೂ ಕನಸು ಕಂಡಂತಹ ಏನು ವಜ್ರ ಮಹೋತ್ಸವದ ಸುಂದರ ಕಾರ್ಯಕ್ರಮ ಇವತ್ತು ಮೈದುಂಬಿಕೊಂಡಿದೆ. ಎಲ್ಲರೂ ಸೇರಿಕೊಂಡು, ಒಬ್ಬರ ಹೆಸರುಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಸಹಕಾರದಿಂದ ಭಾಳ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದೀರಿ. ಭಾಳ ಖುಷಿಯಾಗ್ತದೆ. ನನಗನ್ನಿಸೋದು ಇದು ಸರ್ಕಾರದ ಅಥವಾ ಒಂದು ಶಾಲೆಯ ವಜ್ರ ಮಹೋತ್ಸವ ಅನ್ನೋದಕ್ಕಿಂತ ಊರಿನ ಕಾರ್ಯಕ್ರಮ ಅಂತೇಳಿ, ನನ್ನ ಮನೆಯ ಕಾರ್ಯಕ್ರಮ, ನನ್ನ ಊರಿನ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಿದ್ದಾರೆ. ಭಾಳ ಸುಸಂಸ್ಕೃತವಾಗಿ ವಾದ್ಯಗಳನ್ನು ನುಡಿಸ್ತಾ, ಡೋಲನ್ನು ನುಡಿಸ್ತಾ, ಅತ್ಯಂತ ಪೂರ್ಣಕುಂಭ ಸ್ವಾಗತದ ಮೂಲಕವಾಗಿ ಎಲ್ಲರನ್ನ ನೀವು ಸ್ವಾಗತಿಸಿ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ನಿಮ್ಮ ಊರಿನ ಹಿರಿಮೆಯನ್ನು ತಾವು ಹೆಚ್ಚಿದ್ದೀರಿ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಭಾಳ ಉತ್ತಮ ರೀತಿಯಲ್ಲಿ ತಾವು ಸಂಘಟನೆ ಮಾಡಿರುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಕೂಡ ಊರಿನ ಎಲ್ಲರೂ, ವಿಕ್ರಮ್ ಆ್ಯಂಡ್ ಹಿಸ್ ಟೀಮ್ ಎಲ್ಲರೂ ಕೂಡ ಸೇರಿಕೊಂಡು ಯಾವುದೋ ಒಂದು ಕಾಟಾಚಾರಕ್ಕಾಗಿ ಆ ಕರಪತ್ರವನ್ನು, ಆಮಂತ್ರಣವನ್ನು ನೀಡಿದ್ದೇನೆ, ಎಲ್ಲವನ್ನು ಸೇರಿಕೊಂಡು ಎಲ್ಲರೂ, ಯುವಕರು, ವಯಸ್ಸಾದವರು, ಹಳೆ ಬೇರು, ಹೊಸ ಚಿಗುರು ಎಲ್ಲರೂ ಸೇರಿಕೊಂಡು ಇದು ಮನೆಯ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಬಂದು ಆಹ್ವಾನ ಮಾಡಿರೋದಿರ್ಬೋದು. ಇಲ್ಲಿ ಸಂಘಟನೆ ಮಾಡಿದಂಥ ಎಲ್ಲವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ತಾವು ಏನು ಸಂಘಟನೆ ಮಾಡಿರೋದಕ್ಕೆ ಧನ್ಯವಾದಗಳು. ಜೊತೆಗೆ ಅಪರೂಪದ ಕಾರ್ಯಕ್ರಮ ಇದು. ಆ ಗುರುಗಳ ಗೌರವಾರ್ಪಣೆಯ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ನಮಗೆ ರಾಮದಾಸ್ ಹಳ್ಳೆರವರು ಅತ್ಯಂತ ಮಾದರಿಯಾಗಿ ಕಾಣಿಸ್ತಾರೆ. ತನಗೆ ಹೆತ್ತಂಥ ತಾಯಿಯನ್ನು ಗೌರವಿಸುವಂಥ, ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ, ತನಗೆ ಪಾಠ ಮಾಡಿದ ಗುರುವನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ, ಜೊತೆಗೆ ಆ ತಾಯಿಯನ್ನು ತನಗೆ ಪಾಠ ಮಾಡಿದ ತಾಯಿಯನ್ನು ಕೂಡ ಸನ್ಮಾನಿಸುವಂಥ ಅವಿಸ್ಮರಣೀಯವಾದ ಕಾರ್ಯಕ್ರಮದ ಜೊತೆಗೆ ಮಾದರಿಯಾಗಿ ಬಹುಶಃ ಮಹಾದ್ವಾರವನ್ನು ಇವತ್ತು ಈ ಶಾಲೆಗೆ ಕೊಡುಗೆಯಾಗಿ ಅವಿಸ್ಮರಣೀಯವಾಗಿ ಕೊಟ್ಟಿದ್ದಾರೆ. ತಾಯಿಯ ಮೂಲಕವೇ ಕಾರ್ಯಕ್ರಮವನ್ನು, ತನಗೆ ಸನ್ಮಾನ ಬೇಡ, ಅದು ತಾಯಿಗೆ ಬೇಕು ಅಂತೇಳಿ ಬಹುಶಃ ಮಾತೃ ದೇವೋಭವ, ತಾಯಿಯನ್ನು ತಾವು ಗೌರವಿಸುವಂಥ ಒಂದು
ಅದ್ಭುತವಾದ ಕಾರ್ಯಕ್ರಮವನ್ನು ತಾವು ನಡೆಸಿಕೊಟ್ಟಿದ್ದೀರಿ. ಜೊತೆಗೆ ತಾನು ಕಲಿತಂಥ ಶಾಲೆಗೂ ಕೂಡ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಜೊತೆಗೆ ಭಾಳ ಉತ್ತಮ ರೀತಿಯಲ್ಲಿ ಇವತ್ತು ಪೋಡಿಯಮನ್ನು ವಿಕ್ರಮ್ ಅವರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅನೇಕ ಕಾರ್ಯಕ್ರಮಗಳು, ಅನೇಕ ಕೊಡುಗೆಯ ಕಾರ್ಯಕ್ರಮಗಳು, ಅದು ಶಾಂತನಾಯಕರ ಆದಿಯಾಗಿ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರ ಆದಿಯಾಗಿ ಇವತ್ತು ಈ ಶಾಲೆಗೆ ಅನೇಕ ರೀತಿಯ ಸವಲತ್ತುಗಳು ಬಂದಿದೆ. ಹೀಗಾಗಿ ನನಗನ್ನಿಸೋದು ಈ ಶಾಲೆ ಹೊಸ ನಗರವೇ ಆಗಿದೆ ಅಂತಂದು ಭಾಳ ಕಂಗೊಳಿಸ್ತಾ ಇದೆ. 4-6 ವರ್ಷಗಳಿಂದ ಈ ಶಾಲೆಯ ಜೊತೆಗೆ ಇವತ್ತು ಈ ಶಾಲೆ ನೋಡಿದರೆ ಖಂಡಿತವಾಗಿ ಹೈವೇಯಲ್ಲಿ ಹೋಗುವಾಗ ಈ ಶಾಲೆ ಎಲ್ಲರ ಕಣ್ಣನ್ನು ತೆರೆಸ್ತಾ ಇದೆ. ಹೀಗಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, SDMC ಅವರು, ಪಾಲಕರು, ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಇವತ್ತು ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಹಂಚಿಕೊಳ್ಳಿಕ್ಕೆ ತುಂಬ ವಿಚಾರ ಇದೆ, ಸಮಯದ ಅಭಾವ ಇರೋದರಿಂದ ಭಾಳ ಉತ್ತಮ ಸಂಘಟನೆಗೆ ನಾನು ಧನ್ಯವಾದ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇವತ್ತಿನ ಬೆಳಗಿನ ಒಂದು ಕಾರ್ಯಕ್ರಮಕ್ಕೆ ಹೋದ ಶ್ರೀ ಕೋಟೇಶ್ವರಿ ದೇವಿಯನ್ನು ಸ್ಮರಿಸಿ ಒಂದು ಸುತ್ತ ಈ ಒಂದು ಕಾರ್ಯಕ್ರಮದ ಅಂದರೆ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಗರ ಮೊರ್ಬ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ನಮ್ಮ ಮುಖಂಡರಾದ ಹೆಸರು ಭಾಳಷ್ಟು ಜನ ಇರೋದ್ರಿಂದ ಸ್ವಲ್ಪ ಒಂದು 2-3 ಹೆಸರನ್ನು ಮಾತ್ರ ಹೇಳಬಲ್ಲೆ. ನನ್ನ ಆತ್ಮೀಯರು ಕೆಲವೊಂದು ವಿಚಾರವಾಗಿ ಸಲಹೆ ಸೂಚನೆ ಮಾರ್ಗದರ್ಶಕರಾದ ಈ ಭಾಗದ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರೇ ಪ್ರದೀಪ್ ನಾಯ್ಕರವರೇ ಹಾಗೂ ಈ ಒಂದು ಹಿರೇಗುತ್ತಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆದ ಶಾಂತಾ ನಾಯ್ಕ್ ಸರ್ ಅವರೇ ಹಾಗೂ ಉಪಾಧ್ಯಕ್ಷರಾದ ನಮ್ಮ ಅಕ್ಕನವರೇ, ನಮ್ಮ ಸಮಾಜದವರು ಕೂಡ, ಹಾಗೆಯೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಈ ಊರಿನ ಸಮಸ್ತ ನಾಗರಿಕರೇ, ನನ್ನೆಲ್ಲ ಮುದ್ದು ಮಕ್ಕಳೇ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಳಷ್ಟು ಖುಷಿ ಆಗ್ತಿದೆ. ಮಕ್ಕಳ ಕೂಗು ನನ್ನ ಮನರಂತರಾಳಕ್ಕೆ ಕೇಳ್ತಾ ಇದೆ. ಈ ಮಕ್ಕಳ ಕೂಗು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಕಳಿಸ್ಲಿಕ್ಕೆ ನಮ್ಮ ಶಿಕ್ಷಕರು ಬೇಕು. ಹಾಗೆಯೇ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ ಎಲ್ಲ, ನಾನೊಂದು ಕಳೆದ 6-7 ದಿನದಿಂದ ನನಗೆ ಒಂದು ಕರೆ ಬಂತು. ನಾನು ಬೈಕಲ್ಲಿ ಹೋಗ್ತಿರುವಾಗ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅನ್ನುವ ಸಂದೇಶವನ್ನು ನನ್ನ ಸಮಾಜದ 4-5 ಜನ, ಹರೀಶ್ ಮತ್ತು ವಸಂತ್ ಹಾಗೂ ಮಂಜು ಎಲ್ಲರೂ ಸೇರಿ ಮಾತಾಡಬೇಕು ಅಣ್ಣ ಸ್ವಲ್ಪ ಅಂದು ಹೇಳಿದಾಗ ಏನು ವಿಷಯ ಅಂತ ಕೇಳಿದಾಗ ನೋಡಿದ್ರೆ ಬಂದು ಸಿಕ್ಕಿದವಾಗ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ. ಹಾಗಾಗಿ ಇಲ್ಲಿ ಬಂದು ನೋಡಿದವಾಗ ಭಾಳ ಖುಷಿ ಆಯಿತು. ಮೊನ್ನೆ ದಿನ ಅವ್ರ ಹತ್ರ ಕೇಳಿದಾಗ ಮಕ್ಕಳೆಷ್ಟಿದ್ದಾರೆ ಸಾಲಿಲ್ ಅಂತ ಕೇಳಿದಾಗ ಅವರಿಗೆ ತಿಳಿದ ಮಟ್ಟದಲ್ಲಿ ನನಗೆ ವಿಷಯಗಳನ್ನ ಹೇಳಿದ್ರು. ಅಂದರೆ ಯಾವುದೇ ನಮ್ಮೂರಿನಲ್ಲಿ ಎಲ್ಲ ಸಮಾಜದ ಮಕ್ಕಳನ್ನು ಸಹ ನಾವು ಖಾಸಗಿ ಶಾಲೆಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಹೇಳಿದಾಗ ಆವಾಗ ಮನದಟ್ಟವಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತ ಅನ್ನಿಸ್ತು. ಹಾಗಾಗಿ ಅವರೊಂದಿಗೆ ಹೇಳಿದ್ದೆ, ಕಾರ್ಯಕ್ರಮ ಜಗ್ಗಾಗಿ ಮಾಡಿರಿ, ಆದರೆ ನಮ್ಮ ಸಹಕಾರ ಇರ್ತದೆ. ಇಲ್ಲಿ ಬಂದು ನೋಡಿದಾಗ ನಿರೀಕ್ಷೆಗೂ ಮೀರಿ ಜಗ್ ಮಾಡಿದ್ದಾರೆ. ಯಾಕಂದರೆ ಭಾಳಷ್ಟು ನಿವೃತ್ತಿ ಹೊಂದಿದ ಶಿಕ್ಷಕರನ್ನು STMC ಅವ್ರನ್ನ ಎಲ್ಲರನ್ನೂ ಕರೆಸಿ ಸನ್ಮಾನ ಮಾಡಿದ್ದು ಬಹಳ ಖುಷಿಯಾಯಿತು.
ಅದರಲ್ಲಿ ವಿಶೇಷವಾಗಿ ಹೇಳೋದಂದರೆ ಶಿಕ್ಷಕರು ಇಲ್ಲಿ ಯಾವುದೇ ನಾವು ಭಾಷಣ ಮಾಡ್ಬೋದು, ಬಂದು ನಾವು ಲೋಕಲಿ ಆಗಿ ಜನಪ್ರತಿನಿಧಿಗಳಾಗಿ ಒಂದೆರಡು ಅಭಿವೃದ್ಧಿ ಅಷ್ಟೇ ಮಾಡ್ಬೋದು. ಆದರೆ ಶಿಕ್ಷಣದ ಸಂಪತ್ತನ್ನು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಶಿಕ್ಷಣದ ಸಂಪತ್ತನ್ನು ಕೊಡೋರು ಶಿಕ್ಷಕರು ಮಾತ್ರ. ನೀವು ಕಳಿಸಿದಂಥ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ರಂಗದಲ್ಲೂ ಇರ್ತಾರೆ. ನೀವು ಇಲ್ಲಿಂದನೇ ಕಲಿಸಿ ನಮ್ಮ ದೇಶ ಯೋಧರನ್ನು ಸಹ ನೀವು ಮಾಡ್ತೀರಿ. ನೀವು ನಿವೃತ್ತಿ ಹೊಂದಿದ್ರೂ ಸಹ ನೀವು ಯಾವತ್ತಿಗೂ ಮಾಸ್ಟರ್ ಮಾತ್ರ ಸರ್ ಆಗೇ ಇರ್ತೀರಿ. ಎಲ್ಲೇ ಸಿಕ್ಕಿದ್ರು ನಿಮ್ಮೊಂದಿಗೆ ಕಲ್ತಂಥವ್ರು ಸರ್ ಹೇಗಿದ್ದೀರಿ, ಆರಾಮಿದ್ದೀರಾ ಸರ್ ಅನ್ನೋ ಮಾತನ್ನು ಎಲ್ಲಿ ಸಿಕ್ಕಿದ್ರು ಹೇಳ್ತಾರೆ. ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋಗಿದ್ರೂ ಸಹ ಅವರು ನೀವು ಶಿಕ್ಷಕರು ಕಲಿಸಿದ ಅವರೇ ಆಗಿರ್ತಾರೆ. ಹಾಗಾಗಿ ಶಿಕ್ಷಕರು ಮಾತ್ರ ಎಲ್ಲೇ ನಿವೃತ್ತಿ ಹೊಂದಿದ್ರೂ ಸಹ ಸರ್ ಅಂತ ನೀವು ಕಲಿಸಿದ ಮಕ್ಕಳು ನಿಮಗೆ ಕೊಡ್ತಾರೆ. ವಿಶೇಷವಾಗಿ ನಾನು ಸಮಯದ ಅಭಾವ, ಹಾಗೇನೆ ಒಂದು ಮಾತು ಕೇಳೋಕೆ ಮಾಡೋಕೆ ಮಕ್ಕಳು ಒಂದು ಸಲ ಜೋರಾಗಿ ಕೂಗ್ಬೋದಾ? ಮಕ್ಕಳು ಜೋರಾಗಿ ಆಯಿತು, ಇರಲಿ. ನಮ್ಮ ಹಿರಿಯರು ಹೇಳಿದಾಗೆ ಮುಂದೆ ಏನೂ ಮಾತಾಡೋದಿಲ್ಲ, ಸಾಕು. ಭಾಳ ಖುಷಿಯಾಯಿತು ಕಾರ್ಯಕ್ರಮಕ್ಕೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಎರಡು ಮಾತನ್ನು ಮುಗ್ತೇನೆ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಈ ಶಾಲೆಯ 60ನೇ ವರ್ಷದ ವಜ್ರಮಹೋತ್ಸವದ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಡೆದು ಬಂದಂಥ ದಾರಿಯ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೇನೆ. ಈ ಶಾಲೆಯ ಹೆಡ್ ಮಾಸ್ತರು ಮೇಡಮ್ ಇರಬಹುದು, ಆದರೆ ಪಟ್ಗಾರ್ ಮಾಸ್ತರು ಒಳ್ಳೆಯ ಒಂದು ಟೀಚರ್ ಎಂಬುದರ ಬಗ್ಗೆ ಏನೇ ಸಂದೇಹ ಇಲ್ಲ. ಇಂಥ ಶಾಲೆ ಯಾವ ಹಂತದಲ್ಲಿತ್ತು, ಯಾವ ಹಂತದಲ್ಲಿ ಬೆಳೆಯಿತು ಎಂಬುದರ ಬಗ್ಗೆ ನಾನು ನೇರವಾಗಿ ಮಾತಾಡ್ತೇನೆ. ವೇದಿಕೆ ಮೇಲೆ ಇರುವಂಥ ವ್ಯಕ್ತಿಗಳಿಗೆಲ್ಲರನ್ನು ಗೌರವಿಸಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಶಾಲೆ ನಮ್ಮ ಹಿರೇಗುತ್ತಿ ಪಂಚಾಯತಲ್ಲಿ 8 ಸ್ಕೂಲ್ಗಳಿದ್ದಾವೆ. ಆದರೆ ಈ ಶಾಲೆ ಒಂದು 5 ವರ್ಷದ ಹಿಂದೆ ಏನು ಅಷ್ಟು ಪ್ರಸಿದ್ಧವಾದಂಥ ಶಾಲೆ ಆಗಲಿಲ್ಲ. ಎಲ್ಲ ಶಾಲೆಗಳು, ಉದಾಹರಣೆಗೆ ಕಲ್ಮುಟ್ಟಿ ಶಾಲೆ ಮಾತ್ರ ವಿದ್ಯಾರ್ಥಿಗಳಿಂದ ತುಂಬ ತೊಡಗ್ತಾ ಇತ್ತು. ಆದರೆ ಈ ಪಟ್ಗಾರ್ ಮಾಸ್ತರು ಮತ್ತು ಈ ಮೇಡಮ್ ಬಂದ ಮೇಲೆ ನಾ ಈ ಶಾಲೆಗೆ ಬಂದದಿಲ್ಲ, ಹೋದದಿಲ್ಲ. ಆದರೆ 29 ವಿದ್ಯಾರ್ಥಿಗಳಿದ್ದಂಥ ಶಾಲೆಯನ್ನು 32 ವಿದ್ಯಾರ್ಥಿಗಳ ಶಾಲೆಗಳನ್ನು 62 ವಿದ್ಯಾರ್ಥಿಗಳನ್ನಾಗಿ ಮಾಡಿದ್ದಾರೆ. ಇದು ಅದ್ಭುತ ಕೆಲಸ, ತಿಳ್ಕೊಂಡಂಥ ಸುಲಭವಿಲ್ಲ. ಈಗ ನಮ್ಮ ಭಾಗದಲ್ಲಿ ಎಲ್ಲ ಮಕ್ಕಳನ್ನು ತಮ್ಮ ಈಗ ಬೇರೆ ಬೇರೆ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಎಲ್ಲ ಸರ್ಕಾರಿ ಶಾಲೆಗಳನ್ನು ಬಿಟ್ಟುಬಿಟ್ಟಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳು ಹೋಗ್ತಾ ಇದ್ದಾರೆ. ಇಲ್ಲಿಂದ ಮಂಗಳೂರು ತನಕ ತಮ್ಮ ಮಕ್ಕಳನ್ನು ಕಲೀಲಿಕ್ಕೆ ಹಾಕ್ತಾ ಇದ್ದಾರೆ. ಅದರಿಂದ ನಮ್ಮ ಈ ಭಾಗದ ಶಾಲೆಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಪಂಚಾಯತ್ ಭಾಗದಲ್ಲಿ ಹಿಂದಿನಿಂದ ಇದ್ದದ್ದು 137 ವರ್ಷ ಅವಧಿಯ ಒಂದು ಶಾಲೆ ನಮ್ಮ ಹಿರೇಗುತ್ತಿ ಶಾಲೆ. ಆವಾಗ ನಾವು ಸಣ್ಣವರು ಇರಬೇಕಾದ್ರೆ ಶಾಲೆಗೆ ಹೋಗಬೇಕಾಗಿದ್ದರೆ 150 ಮಕ್ಕಳಲ್ಲ, 300-400 ವಿದ್ಯಾರ್ಥಿಗಳಿರ್ತಿದ್ರು. ಅಂಥ ಶಾಲೆ ಇವತ್ತು 60 ಎಷ್ಟು ಜನ ಇದ್ದಾರೆ? 64 ವಿದ್ಯಾರ್ಥಿಗಳಿದ್ದಾರೆ. ಆವಾಗ ನಮಗೆ ತುಂಬ ವಿಷಾದ ಅನ್ನಿಸ್ತದೆ. ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಕಾರಣ ಏನು? ತಮ್ಮ ಮಕ್ಕಳನ್ನು ಬೇರೆ ಬೇರೆ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಇದು ಕೇವಲ ತಪ್ಪು. ನಮ್ಮ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಮ್ಯಾಜಿಸ್ಟ್ರೇಟ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಅನೇಕ ಜಿ ಡಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಮ್ಮ ಹಿರೇಗುತ್ತಿ ಪಂಚಾಯತ್ ವ್ಯಾಪ್ತಿಯಲ್ಲಿ 8 ಶಾಲೆಗಳಿದ್ದರೂ ಯಾವ ಶಾಲೆಗಳು ಉನ್ನತವಾದಂಥ ಸ್ಟೇಜ್ನಲ್ಲಿಲ್ಲ. ಈ ಮೊರ್ಬಾ ಶಾಲೆ ಮಾತ್ರ ಉನ್ನತ ಸ್ಟೇಜ್ನಲ್ಲಿ ಇದೆ ಎಂಬುದರ ಬಗ್ಗೆ ಈ ಸಭೆ ಹೇಳ್ತಾ ಇದೆ. ಇನ್ನು PU ಕಾಲೇಜು ಬಗ್ಗೆ ನಮ್ಮ MLA ಸಾಹೇಬರು ಹೇಳಿದ್ರು, ಕರೆಕ್ಟ್. ಅದು MLA ಸಾಹೇಬರು ಹೇಳಿದ್ರು ಕರೆಕ್ಟು. ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 585 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ನಮ್ಮ ಈ ಭಾಗದ ನಮ್ಮ ಪಂಚಾಯತ್ ವಿದ್ಯಾರ್ಥಿಗಳಲ್ಲ. ಮುಕ್ತಾ ಇರ್ಬೋದು, ಮೊರಳಿ ಇರ್ಬೋದು, ವಾಸರಗುಂದಿ ಇರ್ಬೋದು, ಸಿರುಗುಂಜಿ, ಆಮೇಲೆ ಗೋಕರ್ಣದ ಫುಲ್ ಭಾಗದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅಂಥ ಒಂದು ಮಹತ್ವದಂಥ PU ಕಾಲೇಜನ್ನು ಉದ್ಭವ ಮಾಡಿದವರು ಯಾರು ಕೇಳಿದ್ರೆ ಹೊನ್ನಪ್ಪ ನಾಯಕರು, ಆಮೇಲೆ ಮೋಹನ್ ಶೆಟ್ಟಿಯವರು ಕಾಲದಲ್ಲಿ ಇದು ಪ್ರಾರಂಭ ಆಯಿತು. ಆವಾಗ ನಾವು ಕಾಲೇಜಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರಣಾಂತರವಾಗಿ ಆ ಕಾಲೇಜಿಗೆ ನಾವು ಕಾಲಿಡಲಿಲ್ಲ.
ಆಮೇಲೆ ಶಾರದಾ ಶೆಟ್ಟಿಯವರು ಬಂದರು, ದಿನಕರ್ ಶೆಟ್ಟರು ಬಂದರು. ಆ ಪಿ ಯು ಕಾಲೇಜ್ ಒಂದು ಒಳ್ಳೆಯ ಸ್ಟೇಜ್ನಲ್ಲಿ ಬೆಳವಣಿಗೆ ಆಗಬೇಕಾಗಿದ್ದರೆ ಕೆ ವಿ ಶೆಟ್ಟಿ ಮಂಥನ ಗ್ರೂಪ್ನವರೇ ಕಾರಣ. 30 ವರ್ಷದ ತನಕ MLA ಆಗಿ ಸೇವೆಯನ್ನು ಸಲ್ಲಿಸಿದವರು ಅವರೇ ಮಾಡಬೇಕಾದಂಥ ಕೆಲಸ, ಅದು ಸಹಜವಾದಂಥ ಪ್ರಕ್ರಿಯೆ. ಆದರೆ ನಮ್ಮ ಹಿರೇಗುತ್ತಿ ಹೈಸ್ಕೂಲ್ನಲ್ಲಿ ಈಗ ಸಾಧಾರಣ 300ರಿಂದ 400 ವಿದ್ಯಾರ್ಥಿಗಳಿದ್ದಾರೆ. ಕಾರಣ ಏನು? ಎಲ್ಲ ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ, ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಒಬ್ಬ ಸೈನ್ಸ್ ವಿಭಾಗದ ಶಿಕ್ಷಕರಿದ್ದಾನೆ, ಹೆಡ್ ಮಾಸ್ತರ್, ಗೌಡ ಮಾಸ್ತರು, ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾರು ಶಿಕ್ಷಣದಲ್ಲಿ ಅತಿಯಾದಂಥ ಕಾಳಜಿ ನಿಟ್ಟು ಮಕ್ಕಳಿಗೆ ಸರಿಯಾದಂಥ ಬೋಧನೆ ಮಾಡ್ತಾರೋ ಆ ಸ್ಕೂಲು ಒಳ್ಳೆಯದಾಗಿ ಬೆಳೆಯೋದ್ರ ಬಗ್ಗೆ ಏನೂ ಸಂದೇಹ ಇಲ್ಲ. ಕಾರ್ಯಕ್ರಮ ಮಾಡಬಹುದು, ಸನ್ಮಾನ ಮಾಡಬಹುದು, ಇನ್ನು ಕ್ರೀಡೆಯಲ್ಲಿ ಭಾಗವಹಿಸಬಹುದು. ಆದರೆ ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಮಾತ್ರ ಉನ್ನತವಾಗಿರಬೇಕು. ಶಿಕ್ಷಣ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವೆಲ್ಲ ಶಿಕ್ಷಣ ಕಲಿದೆ ಈ ಸ್ಟೇಜಿಗೆ ಬಂದಿದ್ದೇವೆ. ಶಿಕ್ಷಣ ಕಲ್ತಿದ್ರೆ ನಾವು ಏನೇನೋ ಆಗಿ ಹೋಗ್ತಿದ್ದು. ಅದಕ್ಕಾಗಿ ನಾನು ನಮ್ಮ ಮಾಸ್ತರಿಗೆ ಹೇಳ್ತಿದ್ದೇನೆ, ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣ ನೀಡಬೇಕು. ಯಾವುದೇ ಮೀನಾವೇಶವನ್ನು ತರಬಾರದು, ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಬಾರದು. ವಿದ್ಯಾರ್ಥಿಗಳ ಪಾಲನೆ ಪೋಷಣೆ ಮಾಡುವುದು ತಂದೆ ತಾಯಿಗಳ ಕರ್ತವ್ಯ ಆಗಿದ್ದರೂ ಕೂಡ ಶಿಕ್ಷಕರಾದವರು ಒಳ್ಳೆಯ ಶಿಕ್ಷಣವನ್ನು ನೀಡಿದವಾಗ ಪರಿಪೂರ್ಣವಾದಂಥ ಮಕ್ಕಳು ಸಮಾಜದಲ್ಲಿ ಉಳಿದಬೇಕು ಎಂದು ಮುಂದಿನ ನಾಗರಿಕರಾಗ್ತಾರೆ. ಆದ್ದರಿಂದ ನಮ್ಮ PU ಕಾಲೇಜ್ ಇದೆ, ಹೈಸ್ಕೂಲ್ ಉಂಟು, ಪ್ರೈಮರಿ ಸ್ಕೂಲ್ ಉಂಟು. ಎಲ್ಲವನ್ನೂ ಸರಿಯಾಗಿ ಎಲ್ಲ ಶಿಕ್ಷಕರು ಈ ಪಡಗಾರ್ ಮಾಸ್ತರಂತೆ ಕೆಲಸ ಮಾಡಿದರೆ ನಮ್ಮ ಹಿರೇಗುತ್ತಿ ಭಾಗದಂಥ 8 ಶಾಲೆಗಳು ಉದ್ಧಾರ ಆಗುವುದರ ಬಗ್ಗೆ ಏನೂ ಅನುಮಾನ ಇಲ್ಲ. ಇನ್ನು ಈ ಶಾಲೆ ಬಗ್ಗೆ ನಮ್ಮ ರಾಮದಾಸ್ ಅವರು, ನಮ್ಮ RSC ಹುಡುಗವ, ಅವ್ರ ತಂದೆಯವರು ತುಂಬ ಒಳ್ಳೆಯವರಾಗಿದ್ದರು, ಕಾಂಗ್ರೆಸ್ ಲೀಡರ್ ಆಗಿದ್ದರು. ಅವರು ಬೆಂಗಳೂರಲ್ಲಿ ನೌಕರಿ ಮಾಡ್ತಿದ್ದಾರೆ. ಅವರು ಬಂದು ಇಂಥ ಒಂದು ದ್ವಾರಬಾಗಿಲು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ತುಂಬ ನಾನು ಆಭಾರಿಯಾಗಿದ್ದೇನೆ. ಅದೇ ಪ್ರಕಾರ ನಮ್ಮ ಬಲಗೈ ಬಂಟ ಈ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ, ಅದಕ್ಕೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಈಗ ಈ ಪ್ರಕಾರದಲ್ಲಿ ಎಲ್ಲರೂ ದಾನ ಧರ್ಮಗಳನ್ನು ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಆದರೆ ಯಾರು ಯೋಗ್ಯತೆ ಉಂಟು ಅವರು ಸ್ಕೂಲ್ ಬೆಳವಣಿಗೆಗಾಗಿ ಸಹಾಯವನ್ನು ಮಾಡಿದರೆ, ಮಕ್ಕಳ ಬಗ್ಗೆ ಒಂದು ಕೆಲವೇ ಚಿಂತನೆಯನ್ನು ಮಾಡಿದ್ರೆ ಶಾಲೆ ಉದ್ಧಾರ ಆಗುವುದರ ಬಗ್ಗೆ ಏನೂ ಸಂದೇಹ ಇಲ್ಲ. ಆದರೆ ಇನ್ನೊಂದು ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ಮಹಾದ್ಭುತವಾದಂಥ ಕಾರ್ಯಕ್ರಮ. ನಾನು ಹಿರೇಗುತ್ತಿ ಪಂಚಾಯತ್ ಅಧ್ಯಕ್ಷನಾಗಿ 15 ವರ್ಷ ಕೆಲಸ ಮಾಡಿದ್ದೇನೆ. ಇನ್ನೂ ತನಕ ಇಂಥ ಕಾರ್ಯಕ್ರಮ ನೋಡಲಿಲ್ಲ, ಕಾರ್ಯಕ್ರಮಕ್ಕೆ ಹೋದಿಲ್ಲ. ಇದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾಡಿದ ಬಗ್ಗೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ, ಎಲ್ಲರಿಗೂ ಹೊಂದಿಸಿ ಒಂದೆರಡು ಮಾತನ್ನು ಆಡೋದ್ರ ಬಗ್ಗೆ ನನಗೆ ಅನುಮತಿ ಕೊಟ್ಟ ಬಗ್ಗೆ ನಾನು ನಿಮ್ಮೆಲ್ಲರೂ ಗೌರವಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವೀಕರಿಸಬೇಕು. ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕುಸುಮಾ ಪಡ್ತಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಸನ್ಮಾನದ ಆಸನಕ್ಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಿಸ್ತಾ ಇದೆ. ನಾಟಿ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ದೇವಾನಂದ ಪಡ್ಗಾರ್ ಅವರು ಕೂಡ, ಶ್ರೀ ಜೀವಾನಂದ ಪಡ್ಗಾರ್ ಸಾಂಪ್ರದಾಯಿಕ ನಾಟಿ ವೈದ್ಯರು ಮೊರ್ಬಾ, ಇವರು ಕೂಡ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತೆ ಈ ಮೂಲಕ ವಿನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರ ಸಹಕಾರ ಶಾಲೆಯ ಬಗೆಗಾಗಿ ಇರಲಿ ಎನ್ನುವಂಥ ಪ್ರೀತಿಯ ಕೋರಿಕೆ. ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರತಕ್ಕಂಥ ಎಲ್ಲ ಗಣ್ಯರಿಗೆ, ಸಿಬ್ಬಂದಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ, ಏಕಕಾಲದಲ್ಲಿ ಎಲ್ಲ ಅತಿಥಿಗಳಿಗೆ ಸಾಮೂಹಿಕವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಾದಂತಹ ಸರ್ವರನ್ನು ಸ್ಮರಿಸುವಂತಹ ಇವತ್ತಿನ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆ.
ಇವತ್ತಿನ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಿದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ದಿನಕರ್ ಕೆ ಶೆಟ್ಟಿ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವಜ್ರ ಮಹೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರೇಗುತ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶಾಂತಾ ಎನ್ ನಾಯಕ್ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಮಹಾದ್ವಾರದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಿದಂತಹ ಶ್ರೀಮತಿ ಪಿ ಕೆ ಕೃಷ್ಣಪ್ಪ ಹಾಗೂ ಶಾರದಾ ನಾಯಕ್ ಹಾಗೂ ದೇವಿಯವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ತಮ್ಮ ಸ್ಮರಣ ಸಂಚಿಕೆಯನ್ನು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದಂತಹ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಪ್ರದೀಪ್ ನಾಯ್ಕ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಯಂಕಮ್ಮ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಹಿರೇಗುತ್ತಿ, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಹೇಶ್ ಎನ್ ನಾಯಕ್ ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಿಗೆ ಆಗಮಿಸಿರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸವಿತಾ ಹಳ್ಳೇರ್ ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾಧ್ಯಕ್ಷರಾದಂತಹ ಆನಂದು ಗಾಂವ್ಕರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಲ್ಪನಾ ನಾಯಕ್ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಎನ್ ಗುನ್ಗಾ ಸರ್, ಸಮನ್ವಯಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿಯಂ ಟ್ರಸ್ಟ್, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಕಲ್ಮೇಶ್ ಎಂ ಸರ್, ಮಾನ್ಯ ಕ್ಷೇತ್ರ ಯೋಜನಾಧಿಕಾರಿಗಳು, ಧರ್ಮಸ್ಥಳ ಸಂಘ ಟ್ರಸ್ಟ್ ಕುಮಟಾ, ಇವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಈ ಶಾಲೆಯ SDMC ಅಧ್ಯಕ್ಷರು ಆದಂತಹ ವಿಕ್ರಮ್ ಎಚ್ ಹಳ್ಳೇರ್ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಕುಮಟಾ ಕಂಡ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ರಾಜೇಂದ್ರ ಭಟ್ ಎಲ್ ಸರ್ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತ ರೇಖಾ ಸಿ ನಾಯ್ಕರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಪನ್ಯಾಸಕರಾದಂತಹ ಡಾಕ್ಟರ್ ಅರವಿಂದ್ ನಾಯಕ್ ಅವರು ಕೂಡ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ. ಮಾನ್ಯ PDO ಸರ್ ಆದಂತಹ ವಿನಯ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ವಿನಾಯಕ್ ವೈದ್ಯ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅದೇ ರೀತಿಯಾಗಿ ಬೊಮ್ಮೆಯ ನಾಯಕ್ ಮಾನ್ಯ ದೈಹಿಕ ಪರಿವೀಕ್ಷಕರು ಕುಮಟಾ, ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಜನಾರ್ದನ್ ಜಿ ನಾಯ್ಕ್ ಊರಿನ ಮುಖಂಡರು, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಯಾದಂಥ ಅಧ್ಯಕ್ಷರಾದಂಥ ಲಕ್ಷ್ಮೀಧರ್ ವರ್ಮಾ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಮಹೇಶ್ ಮೂಡಂಗಿ ಮೀನುಗಾರರ ಮುಖಂಡರು, ಇವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗಣಪತಿ ಹಳ್ಳೇರ್ ಇವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. SDMC ಅಧ್ಯಕ್ಷರು, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಈ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ರಾಜಮ್ಮ ನಾಯಕ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕುಸುಮಾ ಪಡ್ತಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಆನಂದೋ ನಾಯಕ್ ಹಿರೇಗುತ್ತಿ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಸರ್ವರನ್ನು ಕೂಡ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟನ್ನು ಮಾಡಿದಂತಹ ನಮ್ಮ ಮಾನ್ಯ ಸತೀಶ್ ನಾಯ್ಕ್ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ವಜ್ರ ಮಹೋತ್ಸವ ಸಮಿತಿಯ ಸರ್ವ ಸದಸ್ಯರಿಗೂ ಹಾಗೂ ಊರ ನಾಗರಿಕರಿಗೂ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೆ.